ಹಲೋ ಹ್ಞೂ ಹಾಂ ಇದು ಹಾಂ ಸರ್ 10:30 ಸುಮಾರು ನಾ ಡಿ ಸಿ ಆಫೀಸ್ ಕಡೆ ಇರ್ತೀನಿ ರೀ. ಈಗ ಬಿಡ್ಲಿಗತ್ತೀನಿ. ಇಲ್ಲ ಸರ್ ಏನೋ ವರ್ಕ್ ಅದಂತ್ರಿ ಮಧ್ಯಾಹ್ನದ ಮ್ಯಾಗ ಬಾ ಅಂದ್ರಿ ಸರ್ ರೀ. ಹೌದಾ? ಫೋನ್ ಹಚ್ಚಿ ನಾನು ನಿಮ್ಗೆ ಹಚ್ಬೇಕಂದೆ. ಹೌದಾ, ನಡೀತದ. ಹ್ಞೂ ರೀ. ಮಧ್ಯಾಹ್ನ ಎಷ್ಟು ಗಂಟೆ ಮಧ್ಯಾಹ್ನ 2 ಗಂಟೆ ಮೇಲೆ ಹೋಗ್ಬೋದ್ರಿ ಸರ್. ಲೇಟಾಗಿ ಬರ್ತಾರಂತ ಆಫೀಸ್ ಇವತ್ತು ಒಂದು ಸ್ವಲ್ಪ. ಹೌದಾ? ಹಾಂ ಹಂಗಂತ್ರಿ. ಹಂಗಿತ್ತಂದ್ರೆ ಅದಕ್ಕೆ ಆಗಲೇ ಫೋನ್ ಮಾಡಿದ್ರೆ ನಿಮಗೆ ಹಚ್ಚಿದ್ರೆ ಲೇಟ್ ನೆನ್ಪು ವರ್ಕಲ್ಲಿ ಲೇಟ್ ಆಗುತ್ತೆ. ನಡೀತದ ತೋರಿ, ನೋ ಪ್ರಾಬ್ಲಮ್. ಈಗ ಮತ್ತೆ ಹಂಗಿತ್ತಂದ್ರ 2 ಗಂಟೆ ಸುಮಾರು ಅಲ್ಲಿ ಇರ್ಲಿ ನಾನು. ಹಾಂ 2 ಗಂಟೆ ಸುಮಾರು ಬರ್ರಿ. ಅಲ್ಲಿ ಬಂದು ಅದೇನಿಲ್ಲ. ಈಗ ಅದ್ಯಾವ್ದು ಎಸ್ ಬ್ಯಾಂಕ್ ಕೋಟಕ್ ಮಹೀಂದ್ರದ ಅಂತೂ ಡಾಕ್ಯುಮೆಂಟ್ಸ್ ನಿಮ್ಗೆ ಕೊಟ್ಟಿನಿ, ನೀವು ಡಿಸ್ಕಸ್ ಮಾಡ್ರಿ. ನಾನು ಮಾಡೀನಿ, ನಾನು ಮಾಡೀನಿ. ಹೆಂಗಾದ್ರು ಈಗ ನೆಕ್ಸ್ಟ್ ಏನಂತಂದ್ರ ಎಲೆಕ್ಟ್ರಿಸಿಟಿ ಬಿಲ್ ಪ್ಲಸ್ ಆಕ್ಸಿಸ್ ಬ್ಯಾಂಕ್ ಡಿಸ್ಕಷನ್ ಆಲ್ರೆಡಿ ಮಾಡೋದದ. ಅದೊಂದು ಮಾಡೋಣ. ಅದು ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಕೆಲಸ. ಹಿಂಗ ಓಕೆ ಸರ್. ಇವತ್ತು ಇದು ಪೋಸ್ಟ್ ಆಫೀಸಿಂದ ಇದು ತರ್ತೀನಿ ಸರ್. ಇನ್ನೊಂದ್ಸರಿ ನೀವೊಂದು ಬ್ರೀಫ್ ಮಾಡಕಂತ ಸರ್ ಈಗ ರೀ. ನಾನು ಇವತ್ತು ಪೋಸ್ಟ್ ಆಫೀಸ್ ಇದ್ದು ಮತ್ತೆ ಮುಗಿಸು, ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಕೈ ಹೊಸ ಒಮ್ಮೆ ಬೇಡ ಅಂದ್ರೆ 1 by 1 ಆಗ್ಲಿ, ಚೆನ್ನಾಗಿ ಒಂದು ಕನ್ಫ್ಯೂಸ್ ಆಗಲ್ಲ. ಅಲ್ಲ ಅದಾತ್ರಿ, ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡಬೇಕ್ರಿ. ಅಂದ್ರೆ ಹೆಂಗಂದ್ರ ಸೈಮಲ್ಟೇನಿಯಸ್ ಆಗಿ ಇಟ್ಕೊಂಡ್ಬಿಡೋಣ. ಅಂದ್ರೆ ಕಳ್ಸೋದ್ ನೋಟಿಸ್ ಕಳಿಸಿ ಒಂದು 15 ದಿವಸ ಹಿಂಗ್ ವೇಟ್ ಮಾಡೋದಿರ್ತದ. ಹೆಂಗಾದ್ರು ನೀವು ಕಳ್ಸಿದ್ಮೇಲೆ ಮುಗಿಸಿದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಬಿಡೋಣ. ಹಂಗ ಮಾಡುವರಿ. ಹಂಗ 1 by 1 ಅಂದ್ರೆ ಸೊ ಮತ್ತೆ ಲೇಟ್ ಆಗ್ತದ. ಯಾಕಂದ್ರೆ ಆಲ್ರೆಡಿ ಇದು ನಾವು ಮೊದ್ಲ ಮಾಡ್ಬೇಕಾಯ್ತು. ಆಕ್ಚುಲಿ ನಾನು ಬಿಟ್ಟಿದ್ದೆ, ಅದ್ರ ಸಂಬಂಧ ಸುಮ್ಮನೆ ಲೇಟ್ ಆಗ್ಯದ ಅವು. ಯಾಕಂದ್ರೆ ಅವರು ಎಷ್ಟು ಟೈಮ್ ತಗೋತಾರ ಹೇಳಿಕ್ ಬರಂಗಿಲ್ಲ. ಅವ್ರು ಆಲ್ರೆಡಿ ಹೇಳ್ಬಿಟ್ರ ನಮಗ ಅದು ಸುದ್ದಿ ಪೋಸ್ಟ್ ಆಫೀಸ್ದವ್ರು. ಅದೊಂದು ಬೇರೆ ರೀತಿ ಟೆಕ್ನಿಕ್ಸ್ ನೋಡಿ ಮಾಡ್ಬೇಕದ. ಆಕ್ಚುಲಿ ಅದು ನೋಡ್ಬೇಕು. ಹೌದ್ರಿ. ಈಗ ಮೊದಲು ನಾವು ಲೀಗಲ್ ಎವಿಡೆನ್ಸ್ ಕೇಳ್ತೀವ್ರಿ. ಎವಿಡೆನ್ಸ್ ಕೊಡ್ಲಿಲ್ಲ ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ ಹೋಗಿ ಬರ್ತಿದ್ರಿ. ಓಕೆ. ಕೋರ್ಟ್ ಹೋಗಿ ಡೈರೆಕ್ಟ್ ಆಗಿ ಅವ್ರ ಮ್ಯಾಗ ಆಕ್ಷನ್ ತಗೊಳಕ್ ಆರ್ಡರ್ ಮಾಡಿಸ್ಬೋದ್ರಿ. ಓಕೆ. ಇದು ಇಂಡಿಯಾ ಪೋಸ್ಟ್ ಅಲ್ಲ? ಇಂಡಿಯನ್ ಪೋಸ್ಟ್. ಬಟ್ ನಾವೀಗ ಅವ್ರಿಗೆ ಫಸ್ಟ್ ಕಳಿಸ್ಲೇಬೇಕು. ನಮ್ಗೆ ಎವಿಡೆನ್ಸ್ ಅವ್ರ ಹತ್ರ ಅದಾವೋ ಇಲ್ಲ ನಮಗ್ ಕನ್ಫರ್ಮೇಶನ್ ಬೇಕು. ಅವ್ರೇನಾರ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಕೊಟ್ಟಿಲ್ಲ, ಇದು ನಮ್ ಕಡೆ ಎವಿಡೆನ್ಸ್ ಆಗ್ತೈತ್ರಿ ಅದು ಅವ್ರು ಕೊಟ್ಟಿಲ್ಲ ನೋಡ್ರಿ ಅಂತ. ಓಕೆ ಓಕೆ. ಈಗ ಡೈರೆಕ್ಟ್ ಆಗಿ ಹೋದ್ರೆ ಅವ್ರು ಮತ್ತೆ ಸಬ್ಮಿಟ್ ಮಾಡ್ತಿದ್ರಿ, ಅವ್ರು ನಮ್ಗೆ ಕೇಳಿಲ್ಲ ಅಂದ್ರೆ ನಮಗ್ ಸಮಸ್ಯೆ ರೀ. ಕೋರ್ಟ್ ಸಮಯ ಆದ್ರೆ ನಮಗ್ ಪೆನಾಲ್ಟಿ ಆಗ್ತದೆ ಕೋರ್ಟ್ ಮತ್ತೆ. ಓಕೆ. ನಾವ್ರಿ ಬೇಸಿಕ್ ಇರ್ತಾವ್ರಿ. ಅಂದ್ರ ಒಂದು ಪ್ರಾಥಮಿಕವಾಗಿ ನಾವು ಎನ್ಕ್ವೈರಿಗಳು ಇರ್ತಾವ, ನಾವ್ ಮಾಡ್ಬೇಕು. ನಾವ್ ಮಾಡಿ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು ಯಾವಾಗ್ಲೂ ರೀ. ಅಂದ್ರೆ ನಾವ್ ಬ್ಯಾಂಕಿಗೆ ಹೋಗ್ಬೇಕು, ಬ್ಯಾಂಕಲ್ಲಿ ನಮ್ದು ಡೀಟೇಲ್ಸ್ ಚೆಕ್ ಮಾಡ್ಕೋಬೇಕು. ಮತ್ತೆ ನಾವು ಟ್ರಾನ್ಸ್ಫರ್ ಮಾಡಿದವ್ರೆಲ್ಲ ಡೀಟೇಲ್ಸ್ ಕೇಳ್ಬೇಕು. ಅವ್ರೆಲ್ಲ ಕೊಟ್ಟಿಲ್ಲ ಅಂದ್ರೆ ಏನದ ಅವ್ರು ಕೊಡೋಕ್ ರೆಡಿ ಇದ್ರು, ಅವ್ರ ಹತ್ರ ಇದ್ದು ನಾವು ಅಕಸ್ಮಾತ್ ಕೋರ್ಟ್ಗೆ ಹೋದ್ವಿ, ಅವ್ರು ಅಲ್ಲಿ ಕೊಟ್ಟು ಬಂದು ಸಬ್ಮಿಷನ್ ಕೊಟ್ರು ಅಂದ್ರೆ ನಮಗ್ ಪೆನಾಲ್ಟಿ ಬೀಳ್ತೈತಿ. ಕೋರ್ಟ್ ನಮಗ್ ಬೈತೈತಿ. ನೀವು ಬೇಸಿಕ್ ಎನ್ಕ್ವೈರಿನ ಮಾಡಿಲ್ಲ, ನಿಮ್ಗೆ ಲಾದ್ ಫಸ್ಟ್ ರೂಲ ಗೊತ್ತಿಲ್ಲ, ನೀವ್ ಹೆಂಗ್ ಬಂದ್ರಿ ಇಲ್ಲಿಗೆ ಅಂತ ಕೊಟ್ರಿ. ಮತ್ತೆ ಅದಕ್ಕೋಸ್ಕರ ನಾವು ಲೀಗಲ್ ನೋಟಿಸ್ ಕಳಿಸಿ ನಾವು ಅವ್ರು ಕೊಟ್ಟಿಲ್ಲ ಅನ್ನ ಲೀಗಲ್ ನೋಟಿಸ್ ರಿಪ್ಲೈ ಬಂತು ಸರಿ, ಬಂದಿಲ್ಲ ಅಂದ್ರೆ ಅವ್ರು ಕೊಟ್ಟಿಲ್ಲ ಅಂತ ಕನ್ಸಿಡರ್ ಮಾಡ್ತೈತಿ ಕೋರ್ಟ್. ಅಂದ್ರೆ ಅವ್ರ ಕಡೆ ದಾಖಲಾತಿಗಳು ಕೊಟ್ಟಿಲ್ಲ, ಅವ್ರು ತಪ್ಪು ಮಾಡ್ಯಾರ ಅಂತ ಅರ್ಥ ಅಂತ ಅದು ಕನ್ಸಿಡರ್ ಮಾಡಿ ಕೋರ್ಟ್ನ ಕೇಸನ್ನ ತಗೊಂತೈತ್ರಿ. ಅದು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂತೈತ್ರಿ. ಇಲ್ಲ ಅಂದ್ರ ಈಗ ನಾವ್ ಅಡ್ವಾನ್ಸ್ ಹಾಕಿದ್ರೆ ಕೋರ್ಟ್ನ ನಮ್ದು ನೆಕ್ಸ್ಟ್ ಯಾವ ಕೇಸ್ ಹಾಕಕ್ ಹೋದ್ರೆ ನಮ್ದು ಕೇಸಿಗೆ ಮರ್ಯಾದಿರಲ್ಲ. ಅದಕ್ಕೆ ಈಗ ನಾವೇನೋ ನಿಮ್ಮ ಓದಕ್ಕೋಸ್ಕರ ನಾವು ಸಡನ್ಲಿ ಡೈರೆಕ್ಟ್ ಆಗಿ ಕೇಸ್ ಮಾಡ್ಕೊಂಡಿವಿ. ನೀವು ಒಬ್ರೇ ಅಲ್ಲ, ನೀವೇನೋ 4 ದಿನ ಹೋಗ್ಬಿಡ್ತೀವಿ. ನಮ್ ಜೀವನ ನಡೆಯೋದು ಅದ್ರ ಮ್ಯಾಗ. ನಾವ್ ಇನ್ನೊಂದು ಕೇಸ್ ಹಾಕ್ಲೇಬೇಕು, ಮತ್ತೆ ಕ್ಲೈಂಟ್ ಬರ್ತಾನೆ ಅವ್ನು ಹಾಕ್ಲೇಬೇಕು. ನಮ್ ಡಿಗ್ನಿಟಿ ಹಾಳಾಗ್ಬಿಡ್ತೈತೆ ಅಲ್ಲಿ. ಬೇಸಿಕ್ ಇನ್ಫಾರ್ಮೇಶನ್ ತಗೊಳ್ಳೋಷ್ಟೇ ನಾಲೆಡ್ಜ್ ನಿಮ್ಗಿಲ್ಲ ಅಂತ ಅಡ್ವೊಕೇಟ್ ಆಗಿ ಲಾಯಬಲ್ ಇಲ್ಲ ಅಂತ ಜಡ್ಜ್ ಬೈದು ಬಿಡ್ತಾರ ಅವ್ರು. ನೆಕ್ಸ್ಟ್ ಯಾವಾರ ಕೇಸ್ ಹಾಕಿರ್ತೀವಲ್ಲ ಅವಾಗ ಏನಾಗುತ್ತೆ, ನಮ್ಮ ಹೆಸರು ನೋಡ್ತಾರ, ಅಡ್ವೊಕೇಟ್ ಹೆಸರು ಮೊನ್ನೆ ಒಂದ್ ಏನ್ ಉಸ್ತಿದ್ದಂಗದ ನೀವು ಅಂತೇಳಿ ಅವ್ರ ಏನ್ ಮಾಡ್ತಾರ್ರಿ, ಕೇಸ್ ಡಿಸ್ಮಿಸ್ ಮಾಡ್ತಾರ, ಇಲ್ಲ ರೀ ಎನ್ಕ್ವೈರಿ ಕಳಿಸ್ತಾರ, ಅಕ್ಸೆಪ್ಟ್ ಮಾಡೋದಿಲ್ಲ. ಅವಾಗ ಅಂದ್ರೆ ಟ್ರಸ್ಟ್ ಹೋಗ್ಬಿಟ್ಟಿರ್ತೈತೆ ಅಲ್ರಿ, ಅಲ್ಲಿ ಟ್ರಸ್ಟ್ ಹೋಗ್ಬಿಟ್ಟಿರ್ತೈತೆ ಅವ್ರಿಗೆ. ಸುಮ್ನೆ ಕೋರ್ಟ್ ಸಮಯ ಹಾಳು ಮಾಡ್ತಾರ ಇವ್ರು ಅಂತೇಳಿ. ಅದಕ್ಕೆ ನಾವು ಬೇಸಿಕ್ ಕೆಲವಷ್ಟು ಅವೆಲ್ಲ ಎವಿಡೆನ್ಸ್ ಕರೆಕ್ಟ್ ನಾವು ಕಳಿಸ್ಲೇಬೇಕು, ಅವೆಲ್ಲ ಮಾಡ್ಲೇಬೇಕು. ಅದಕ್ಕೆ ಕರೆಕ್ಟ್. ಈಗ ನನ್ನ ಸೈಡ್ಲಿಂದ ಆಸ್ ಅ ಇಂಡಿವಿಜುವಲ್ ಅಂತೂ ನಾ ಮಾಡೀನಿ. ಅವ್ರ ರೆಸ್ಪಾನ್ಸ್ ಅಂತ ಕೊಟ್ಟಾರ ಅವರು. ಅದ್ರ ರಿಲೇಟೆಡ್ ಆಧಾರ್ ಮೇಲೂ ಕೊಡ್ಲಿಕ್ಕೆ ಬರ್ತದ. ಬಟ್ ಇನ್ ಕೇಸ್ ನಾವು ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಹಾಕೋಣ ಅಂದ್ರೆ ಅದು ಹಾಕೋಣ. ಇಲ್ಲ ಅವ್ರು ಕೇಳಲೇಬೇಕು, ನಾವು ಲೀಗಲ್ ನೋಟಿಸ್ ಮತ್ತೊಮ್ಮೆ ಕೇಳಲೇಬೇಕು ನಾವು. ಕೇಳೋಣ ತೋರ್. ಹಂಗಿತ್ತಂದ್ರೆ ಕೇಳಿ ಕೊಟ್ಟಿದ್ರಂದ್ರ ಕೊಟ್ಟಿದ್ದಾದ್ರೂ ಇಲ್ಲಿ ಕೊಟ್ಟಿಲ್ಲ. ಅಲ್ಲ ಅವ್ರು 2011 ಅದ. ನಮ್ ಕಡೆ ಏನು ವಾಚರ್ ಗೀಚರ್ ಇಲ್ಲ, ನಮ್ ಕಡೆ ಲೆಜರ್ನಾಗ ಏನು ಎಂಟ್ರೀಸ್ ಇಲ್ರಿ. ಅವೆಲ್ಲ ಏನಂದ್ರೆ ಓಲ್ಡ್ ಫೈಲ್ ಅವ, ನಮ್ಗೆ ಆಕ್ಸೆಸ್ ಇಲ್ರಿ, ಅವೆಲ್ಲ ಕ್ಲೋಸ್ ಮಾಡ್ಬಿಟ್ಟಿವ್ ನಾವು. ಈಗ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ಅವಾಗ ಜಡಿಬೇಕ್ರಿ. ಅವ ಅಷ್ಟೇ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅದ ಅವ್ರು ಅನ್ಬೇಕಂದ್ರೆ ಅವ್ರ ದಿಬ್ಬರ ಬರ್ದು ಕೊಡ್ತಾರೆ, ನಮ್ಮ ಹತ್ರ ಯಾವ್ದೇ ಡಾಕ್ಯುಮೆಂಟ್ಸ್ ಇಲ್ಲ, ನಮ್ ಕಡೆ ಇಲ್ಲ, ನಾವ್ ಕೊಡಕ್ ಆಗಲ್ಲ, ನಮ್ ಕಡೆ ಎಲ್ಲ ಡಿಲೀಟ್ ಆಗೋಗ್ಯಾವು. ಅವ್ರ ಏನ್ ಅವ್ರ ಪ್ರಾಬ್ಲಮ್ ಬರ್ದು ಕೊಟ್ಟಲ್ಲ, ಬರ್ದು ಕೊಟ್ಟ ಲೀಗಲ್ ಅಲ್ಲಿ ರೂಲ್ ಅಂತ ಇರ್ತಾವ್ರಿ. ಅವ್ರವ್ರು
ಆ ಒಂದ್ ಇದಕ್ಕ ಅದ್ರ ಪ್ರಕಾರ ನಾವ್ ಕೇಳ್ತೀವಿ. ಹಂಗೆಲ್ಲ ನಾಕ್ ಬರೋದೇ ಇಲ್ಲ, ಅದು ಪಬ್ಲಿಕ್ ಡಾಕ್ಯುಮೆಂಟ್ ಮತ್ತೆ ಬ್ಯಾಂಕ್ ಇಸ್ ಪಬ್ಲಿಕ್ ಡಿಲೀಟ್ ಅದು ಅದೆಲ್ಲ ಕಾರ್ಡ್ ಕೊಡಕ್ ಬರೋದಿಲ್ಲ. ಆಮೇಲೆ ಇವೆಲ್ಲ ಆಲ್ರೆಡಿ ಬೈ ದ ಟೈಮ್ ಕಂಪ್ಯೂಟರೈಸ್ಡ್ ಆಗಿದ್ವು ಆಕ್ಚುಲಿ ಥಿಂಕ್ ಮಾಡಿದ್ರೆ. ಇವೆಲ್ಲ ಕಂಪ್ಯೂಟರೈಸ್ಡ್ ಆ ಟೈಮ್ನಾಗ ಆಗ್ಬಿಟ್ಟಿತ್ತು ಖರೆ ಅಂದ್ರ. ಕಂಪ್ಯೂಟರೈಸ್ಡ್ ಆಗಿತ್ತು ಅಂತಂದ್ರ ಮತ್ತೆಲ್ಲ ಡೇಟಾ ಅಲ್ಲಿ ಇರ್ತದ. ಇವ್ರು ಸುಮ್ಮನೆ ವಿಡ್ರಾಲ್ WDL ಅಂತ ಬರೋದು, ಸುಮ್ಮನೆ ನಾಮಕೆ ವಾಸ್ತು ಒಂದ್ ಲೆಟರ್ ಪತ್ರ ಕಳಿಸಿ ಇಂಗ್ಲಿಷ್ ಹಿಂದಿ ಕನ್ನಡ ಕೊಟ್ಟು ರೊಕ್ಕ ನಮಗ್ ಕೊಡ್ರಿ ನಾವು ಹೊಡಿತೀವಿ ನಾವು ಉಪಯೋಗ ಮಾಡ್ತೀವಿ ನಮ್ಮ ಪೋಸ್ಟ್ ಆಫೀಸಿಗೆ ಹಂಗ ಏನಂದ್ರ ಪಾಕೆಟ್ ಮನಿ ಗಟ್ಲೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ತಪ್ಪಾಗ್ತದೆ ಆಕ್ಚುಲಿ. ಕೋರ್ಟ್ ಅಲ್ಲಿ ಉತ್ತರ ಕೊಡ್ಬೇಕಲ್ಲ, ಕೋರ್ಟ್ ಇಂದ ನಿಮಗೆ ಹೇಳ್ಬೋದು. ಅವ್ರು ಹಿಂಗ್ ಥಿಂಕ್ ಮಾಡ್ಬೇಕ್ರಿ, ಯಾಕಂದ್ರ ಇವು ಎಲ್ಲಾ ಪ್ರಾಪರ್ ನಾವ್ ರೂಲ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕ ಏನಂದ್ರ ಕೇಸ್ ಬೈ ಕೇಸ್ ಅಂತಾರ ಇವ್ರ ಮಂದಿ ಆಕ್ಚುಲಿ ಜುಡಿಷಿಯಲ್ ಸಿಸ್ಟಮ್. ಅಂದ್ರೆ ಪ್ರಾಪರ್ ರೂಲ್ ಹಚ್ಕೋತ ಹೋದ್ರ ಹಂಗಿಲ್ಲ, ಕೇಸ್ ಬೈ ಕೇಸ್ ನೋಡ್ಕೊಂಡು ಹೋಗ್ಬೇಕ್ರಲ್ಲಿ. ಅಕಸ್ಮಾತ್ ರೂಲ್ಸ್ ನಾಗ ಡೆಫಿಷಿಯನ್ಸಿ ಇತ್ತಂತಂದ್ರ ನಾವ್ ಅಲ್ಲಿ ರೂಲ್ಸ್ ನ ಅಮೆಂಡ್ಮೆಂಟ್ ಮಾಡಿ ಮತ್ ಆಕ್ಟ್ ಅಪ್ಡೇಟ್ ಮಾಡ್ಬೇಕ್ರಿ ನಾವು. ಬ್ಯಾಂಕಿಂಗ್ ಆಕ್ಟ್ ಅಂತಾರಲ್ಲ ಹಂಗ, ಬ್ಯಾಂಕಿಂಗ್ ಆಕ್ಟ್ ಅಮೆಂಡ್ಮೆಂಟ್ಸ್ ಅಂತ ಹೇಳಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಅಂತ ಹೇಳಿ. ಯಾಕಂದ್ರೆ ಆ ಟೈಮಿಗೆ ಒಂದು ವಿಚಾರ ಮಾಡಿರ್ತಾರ. ಅದಾದ್ಮೇಲೆ ಕಂಪ್ಯೂಟರೈಸೇಷನ್ ಬಂದಿರ್ತದ, ಕಂಪ್ಯೂಟರೈಸೇಷನ್ ಆಗು ಇಶ್ಯೂಸ್ ಇರ್ತಾವ. ಅಲ್ಲಿ ಬೇಕು ಅಂತ ಏನಂದ್ರ ಲೂಪೋಲ್ಸ್ ಇರ್ತಾರ. ಅವೆಲ್ಲ ಏನ್ ಇವ್ಯಾಲ್ಯೂಷನ್ ಅಂದ್ರ ಲೀಗಲ್ದವ್ರು ಮಾಡ್ಬೇಕ್ರಿ ಆಸ್ ಅ ಎಕ್ಸ್ಟರ್ನಲ್ ಎಂಟಿಟಿ. ಇವ್ರು ಇಂಟರ್ನಲ್ ತಮ್ಮ ಪ್ರಕಾರ ಮಾಡ್ಕೊಂಡ್ ಬಿಟ್ಟಿರ್ತಾರ ಇವ್ರು ಸಣ್ಣಗೆ. ನಿನ್ನೆ ಎಕ್ಸಾಂಪಲ್ ಕೊಟ್ಟಲ್ಲ ಮದ್ವಿ ವಿಚಾರ ಬಗ್ಗೆ, ಹಂಗ ಆ ಮಲ್ಟಿ ಡೈಮೆನ್ಷನಲ್ ಇರೋರು ಅಂದ್ರ ಲೀಗಲ್ದವ್ರ ಬರ್ಬೇಕ್ರಲ್ಲಿ. ಕಂಪ್ಯೂಟರ್, ಬ್ಯಾಂಕಿಂಗ್, ಕಂಪ್ಯೂಟರ್, ಮ್ಯಾಥಮೆಟಿಕ್ಸ್ ಎಲ್ಲ ಓಸು. ಆಮೇಲೆ ಡೊಮೇನ್ ಸ್ಪೆಸಿಫಿಕ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಪೋಸ್ಟಲ್, ಉಳಿಕಿದ್ ಕ್ರಿಮಿನಲ್ ರಿಲೇಟೆಡ್ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಸಪರೇಟ್ ಅದ, ಮರ್ಡರ್ ಕೇಸಸ್ಗಳು ಹಿಂಗ. ಅಂದ್ರ ಅಂದ್ರೆ ಸಪರೇಟ್ ಡೊಮೇನ್ ಸ್ಪೆಸಿಫಿಕ್ ಮಾಡ್ಕೊಂಡ ಲೀಗಲ್ ಸಿಸ್ಟಮ್ ಬೈಫರ್ಕೇಶನ್ ಮಾಡಿದ್ರ ಅಲ್ಲಿ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಸ್ಟ್ರಾಂಗ್ ಇರ್ತದ. ಇವ್ರು ಮಸ್ತ್ ಆರಾಮ್ ಸೀದಾ ಜಿಡಿಬಹುದು. ಅಂದ್ರೆ ಏನು ಲೀಗಲ್ದವ್ರು ಕಂಪ್ಯೂಟರ್ ರಿಲೇಟೆಡ್, ಸೈನ್ಸ್ ರಿಲೇಟೆಡ್ ಹೈ ಲೆವೆಲ್ ಇನ್ಫಾರ್ಮೇಶನ್ ತಗೊಂಡ್ಬಿಡ್ತಾರ. ನಾವೇನ್ ಕೋಡಿಂಗ್ ಮಾಡ್ಬೇಕಂತ ಇರಂಗಿಲ್ಲ, ಬೇಸಿಕ್ ಮಿನಿಮಮ್ ಸರ್ವರ್ ಕ್ಲೈಂಟ್ ಹೆಂಗ್ ಡೇಟಾ ಎಲ್ಲಿ ಕಂಪಿಟೇಷನ್ ಮಾಡ್ತಾರ, ಹೆಂಗ್ ಡೇಟಾ ಕಳಿಸ್ತಾರ, ಇವು ಹೈ ಲೆವೆಲ್ ಇನ್ಫಾರ್ಮೇಶನ್ ನೀವು ಡೊಮೇನ್ ನಾವು ಬಂದ್ಬಿಟ್ರ ಅಂತ ತಿಕೋರಿ, ಇವ್ರಿಗೆ ಆರಾಮಾಗಿ ನೀವು ಸಲಿ ಈಸಾಗಿ ಕೈ ತಗೋಬಹುದು ನೀವು. ಅದಕ್ಕೆ ರೀ ನಮ್ಮ ಹೈ ಲೆವೆಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ, ನಿಮಗಾದ್ರೂ ಕೊಡಲ್ಲ, ನಮಗಾದ್ರೂ ಕೊಡ್ಲೇಬೇಕಾಗತ್ತೆ. ಕೊಡ್ಲಿಲ್ಲ ಕೈಗಾರ ಅಥಾರಿಟಿಗೆ ಹೋಗಿ ಅವ್ರಿಗೆ ನೀರ್ ತರ್ತೀವಿ ಅಂತ ಗೊತ್ತಿರ್ತವ್ರಿ. ಆಮೇಲೆ ಇವರು ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪೋಸ್ಟ್ ಮತ್ತ ಏನಂದ್ರ ಇನ್ಫೋಸಿಸ್ ಅವ್ರ ಫಿನಾಕಲ್ ಸಾಫ್ಟ್ವೇರ್ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಇಲ್ಲಿ ಗೋಟಾಳಗತ್ಲೆ ಸಿಸ್ಟಮ್ ಇಟ್ಬಿಟ್ರ ನೀವು ಅವ್ರಿಗೆ ಪತ್ರ ಹಾಕ್ತಿರಿ ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ರಿ ಅಂತ ಹೇಳಿ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ, ಅವ್ರ ಅಗ್ರಿಮೆಂಟ್ ಪ್ರಕಾರ ಅಲ್ಲಿ ಡೇಟಾ ಕುಪ್ ಮಾಡಿ ನಿಮ್ಗೆ ಹೇಳ್ಬಿಡ್ತಾರ, ಇಲ್ರಿ ಅದು ವಿಡ್ರಾಲ್ ಮಾಡ್ಕೊಂಡ್ಬಿಟ್ರೆ ನಾವು ಡೇಟಾ ಕ್ಯಾಪ್ಚರ್ ಕರೆಕ್ಟಾಗಿ ಮಾಡಿವಿ, ನಮ್ ಕಡೆಯಿಂದ ಏನು ತಪ್ಪಿಲ್ಲ ಅಂತ ಹೇಳ್ಬಿಡ್ತಾರ ಅವ್ರು. ನಾವೇನ್ ಮಾಡ್ತೀವಿ, ಅವ್ರ ಆಧಾರ ಮೇಲೆ ನಾವು ಹೂ ಅಂತಿಕೊಂಡು ಗಪ್ ಚುಪ್ ಕೂತ್ ಬಿಡ್ತೀವಿ. ಅವಾಗ ಏನ್ ಮಾಡ್ಬೇಕು ಗೊತ್ತೇನ್ರಿ, ಎಕ್ಸ್ಟರ್ನಲ್ ಕಂಪ್ನೀಸ್ ಇರ್ತಾವ ಆಡಿಟಿಂಗ್ ಅಂತ ಹೇಳಿ, ಅವ್ರಲಿಂದ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಫಿನಾಕಲ್ ಸಾಫ್ಟ್ವೇರ್ ಅವ್ರ ಏನ್ ಮಾಡ್ತಾರ ಗೊತ್ತೇನ್ರಿ, ಒಳಗ್ ಹೊಕ್ಕೊಂಡು ತಳಮಳ ಎಲ್ಲ ಮಾಡಿ ಅವ್ರ ರಿಪೋರ್ಟ್ ಜನರೇಟ್ ಮಾಡ್ತಾರ. ನನ್ನ ಮಕ್ಕಳು ಇನ್ಫೋಸಿಸ್ ಮತ್ತೆ ಇವರು ಪೋಸ್ಟಲ್ ಇಂಡಿಯಾ ಪೋಸ್ಟ್ ದವರು ಕೈವಾಡ ಇದು ಜಾಯಿನ್ ಮಾಡ್ಕೊಂಡು ಅಲ್ಲಿ ಕಡೆ ಕೆಲಸ ಮಾಡ್ಲಿಕತ್ತಾರ ಅಂತ ಅವ್ರು ರಿಪೋರ್ಟ್ ಕೊಡ್ತಾರ. ಹಿಂಗ ಥರ್ಡ್ ಪಾರ್ಟಿ ಎಕ್ಸ್ಟರ್ನಲ್ ಆಡಿಟಿಂಗ್ ಅಂತಾರೆ. ಅದು ಸಾಫ್ಟ್ವೇರ್ ಇರ್ಲಿ, ಬ್ಯಾಂಕಿಂಗ್ ರಿಲೇಟೆಡ್ ಇರ್ಲಿ, ಇನ್ಶೂರೆನ್ಸ್ ಇರ್ಲಿ, ಪಾಲಿಸೀಸ್ ಇರ್ಲಿ ಅಥವಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ಲಿ, ಅವ್ರ ಡೆಲಾಟ್ ಬರೀ ಸಾಫ್ಟ್ವೇರ್ ಅಲ್ರಿ, ಅವ್ರ ಕಡೆ ಲೀಗಲ್ ಸರ್ವಿಸಸ್ ಇರ್ತದ, ಕನ್ಸಲ್ಟಿಂಗ್ ಸರ್ವಿಸಸ್ ಇರ್ತದ, ಟೆಕ್ನಾಲಜಿ ರಿಲೇಟೆಡ್ ಕನ್ಸಲ್ಟಿಂಗ್ ಇರ್ತದ, ಸಾಫ್ಟ್ವೇರ್ ಕೋಡಿಂಗ್ ಇರ್ತದೆ, ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಇರ್ತವ, ಸಾಫ್ಟ್ವೇರ್ ಪ್ರಾಡಕ್ಟ್ ಮೇಂಟೆನೆನ್ಸ್ ಇರ್ತದ. ಆಮೇಲೆ ಇವೇನ್ ಲೀಗಲ್ ಮಾಡ್ಲಿಕ್ಕೇವಲ್ರಿ ನಾವು ಡಿಸ್ಕಷನ್, ಅವ್ರ ಕಡೆನೂ ಅದು ಸರ್ವಿಸಸ್ ಅಂತ ಕೊಡ್ತಾರ, ಅವರು ಚಾರ್ಜ್ ಮಾಡ್ತಾರೆ. ಇರಬೇಕ್ರಿ, ಎಲ್ಲಾ ಕಡೆ ಇರಬೇಕ್ರಿ. ಪಬ್ಲಿಕ್ಕಿಗೆ ಬೇಕಾದಂತ ಸಹಾಯ ಮಾಡಕಂತಾನೆ ಎಲ್ಲ ಹಂಗ ಎಕ್ಸ್ಪರ್ಟೀಸ್ ಈ ಕಟ್ ಸೈಡ್ ನಾವು ಬೆಳೆಸ್ಕೊಂಡ್ರ ಇಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗ್ಬಿಡ್ತದ. ಕಮ್ಮಿ ರೇಟ್ ಅವೆಲ್ಲ ನೋಡ್ಕೊಂಡ್ ಕರೆಕ್ಟ್ ನೋಡ್ಕೊಂಡು ಇಲ್ಲಿ ನಾವು ಮಾಡ್ಲಿಕ್ಕೂ ಆಗ್ತದ. ಅಂದ್ರೆ ಅವ್ರೇನು ಅವ್ರ ಫ್ರೀಕ್ವೆನ್ಸಿ ಏನಂದ್ರೆ ಅವ್ರ ಮಾತಿರ್ತಿದ್ರು ಬರೀ 5 ಲಕ್ಷ ಕೊಡ್ರಿ 6 ಲಕ್ಷ ಕೊಡ್ರಿ ಅಂತಾರ ಅವ್ರು. ಅವ್ರ ಹಂಗ ಡೀಲ್ ಅವ್ರ ಕಂಪ್ನಿ ಟು ಕಂಪ್ನಿ ಇರ್ತದಲ್ಲ, ಅವ್ರ ಸೆಗ್ಮೆಂಟ್ ಬೇರೆ ಇರ್ತದ ಅಲ್ಲಿ. ಹೆಂಗ ಅವ್ರು US ಕ್ಲೈಂಟ್ಸ್ ಅವೆಲ್ಲ ನೋಡ್ಕೋತಾರ, ಇಂಡಿಯಾ ರಿಲೇಟೆಡ್ ನೋಡ್ಕೋತಾರ. ನಾ ಸಾಫ್ಟ್ವೇರ್ ಕಂಪ್ನಿ ಎಲ್ಲಿ ಕೆಲಸ ಮಾಡ್ತಿದ್ದಲ್ರಿ, ಆ ರೈಲ್ವೆ ಪ್ರಾಜೆಕ್ಟ್ ನಮ್ಮ ಕಂಪ್ನಿದವ್ರು ಹ್ಯಾಂಡಲ್ ಮಾಡ್ತಿದ್ರು, ಸ್ಪ್ಯಾನ್ ಇನ್ಫೋಟೆಕ್. ಹಿಂಗ ಇವೆಲ್ಲ ಇರ್ತಾವ. ಅದಕ್ಕೆ ಈಗ ಏನಂತಂದ್ರ ಅದು ನೀವು ನೋಡ್ರಿ, ಒಟ್ಟು ಮಲ್ಟಿ ಡೈಮೆನ್ಷನಲ್ ಇರ್ಬೇಕು. ಯಾರಿಗೂ ಇದು ನಂಬ್ಲಿಕ್ಕೆ ಆಗಂಗಿಲ್ಲ. ಈಗ ನಾವು ನಮ್ದೊಂದು ಎಂಟಿಟಿ ಅಂತ ಇಟ್ಕೋಬೇಕು, ಅಪೋಸಿಟ್ ದವ್ರು ಫುಲ್ ಕಂಪ್ಲೀಟ್ ನಾವು ನಂಬ್ಲಿಕ್ಕೆ ಹೋಗ್ಬಾರ್ದು. ಈಗ ಫಿನಾಕಲ್ ಸಾಫ್ಟ್ವೇರ್, ಇನ್ಫೋಸಿಸ್ ಮತ್ತೆ ಇಂಡಿಯಾ ಪೋಸ್ಟ್ ಯೂಸ್ ಮಾಡ್ಲಿಕತ್ತಾರ, ಅವ್ರು ನಮ್ಗೆ ರಿಪೋರ್ಟ್ ಕೊಟ್ರು ಸುಮ್ ಕುಕ್ಕಡಪ್ ಮತ್ ಹಿಂಗ್ ರಿಪೋರ್ಟ್ ಕೊಟ್ರೆ ಎಕ್ಸ್ಟರ್ನಲ್ ಇಂದ ಆಡಿಟಿಂಗ್ ಮಾಡಿಸ್ಬೇಕ್ರಿ ನಾವು. ಹಂಗಿರ್ಬೇಕು ಚತುರ್. ಹಂಗಿದ್ರೆ ಸ್ವಲ್ಪ ಗೊತ್ತಾಗ್ತದ. ಈಗ ಏನಾಗ್ಯದ, ಇಂಡಿಯಾ ಪೋಸ್ಟ್ ನಾಗ ಬರೀ ಒಂದೇ ಕಂಪ್ನಿ ಅದ್ರಿ ಇಲ್ಲಿ, ಇಂಡಿಯಾ ಪೋಸ್ಟ್ ಅಂತ ಹೇಳಿ. ಬ್ಯಾಂಕಿಂಗ್ ಆದ್ರೆ ಏನಾಗ್ತದ, ನೀವು PNB ಇರ್ತದ, ಕೆನರಾ ಇರ್ತದ, ಆಕ್ಸಿಸ್ ಇರ್ತದ, ಮತ್ ಬೇರೆ ಬ್ಯಾಂಕ್ಸ್ ಇರ್ತಾವ, ಮತ್ ಮಲ್ಟಿನ್ಯಾಷನಲ್ ಬ್ಯಾಂಕ್ಸ್ ಇರ್ತಾವ.
ಅಲ್ಲಿ ಏನಾಗ್ತದಂದ್ರ ನೀವು ಒಬ್ರು ಗದ್ಲ ಎಪ್ಸಿದ್ರೆ ಇನ್ನೊಬ್ರು ಕೇಳಿ ಇದು ಮಾಡ್ಬೋದು ನೀವು ಆಸ್ ಎಕ್ಸ್ಟರ್ನಲ್ ಎಂಟಿಟಿ ಅಡ್ವೈಸ್ ತಗೊಂಡ. ಇಲ್ಲಿ ಇಂಡಿಯಾ ಪೋಸ್ಟ್ ನಾಗ ಏನ್ ಮಾಡ್ತೀರಿ ನೀವು? ಅವ್ರು ಒಂದೇ ಎಂಟಿಟಿ, ಅವ್ರು ಹೇಳಿದ್ದ ಕರೆ ನಾವು ಅದಕ್ಕ ಅವಾಗ ಏನ್ ಮಾಡ್ಬೇಕ್ರಿ, ನಾವು ನಮ್ದು ಎಕ್ಸ್ಪೀರಿಯನ್ಸ್ ಪ್ಲಸ್ ಇನ್ವೆಸ್ಟಿಗೇಷನ್ ಏನ್ ಇರ್ತಲ್ರಿ ಇಂಡಿವಿಜುವಲ್ ಕರಿಸಿ ಮಾತಾಡಿ ತಿಳ್ಕೊಂಡು ಹೆಂಗ ಏನ್ತಾನ ಅಂತೇಳಿ, ಈಗ ನಾ ಬಂದ್ ಮಾತಾಡಿನಲ್ಲ ಡಾಕ್ಯುಮೆಂಟ್ಸ್ ತೋರಿಸಿ ಅವ್ರಿಗೆ ಅಲ್ಲಿ ಇದು ಮಾಡ್ಬೇಕ್ರಿ, ಅಲ್ಲಿ ತಿಳ್ಕೊಬೇಕು ಅವ್ರಿಗೆ ಹೆಂಗದಂತ ಸುದ್ದಿ. ಪ್ಲಸ್ ಸಾಫ್ಟ್ವೇರ್ ರಿಲೇಟೆಡ್ ಆಡಿಟಿಂಗ್ ಎಲ್ಲ ಮಾಡ್ಬೇಕು. ಅಲ್ಲಿ ಡೇಟಾ ಅವ್ರ ಡೇಟಾ ಇಂಟೆನ್ಷನಲಿ ಏನಂದ್ರ ವಿಡ್ರಾಲ್ ಹಾಕಿ ಅವ್ರು ಯಾವ ಆಫೀಸರ್ ಇರ್ತಾರಲ್ರಿ ಅವ್ರ ವಿಡ್ರಾಲ್ ಅವ್ರ ಅಕೌಂಟ್ ಐಡಿ ಯೂಸ್ ಮಾಡ್ಕೊಂಡು ಏನು ವಿಡ್ರಾ ಮಾಡಿರ್ತಾರಲ್ಲ ಅಲ್ಲಿ ಕ್ಯಾಪ್ಚರ್ ಆಗಿತ್ತಪ್ಪ ಅಂದ್ರೆ ಸೀದಾ ನಿಮಗೆ ರಿಪೋರ್ಟ್ ಅವ್ರ ಇನ್ಫೋಸಿಸ್ ಅವ್ರು ಕೊಟ್ರ ಅಥವಾ ಇಂಡಿಯಾ ಪೋಸ್ಟ್ ದವ್ರೆ ಸೈಬರ್ ಕ್ರೈಮ್ದವ್ರು ಕೊಟ್ರ ಸೀದಾ ಸಿಕ್ಬಿಡ್ತಾರಲ್ಲಿ. ಬಟ್ ಸೈಬರ್ ಪೊಲೀಸ್ದವ್ರು ಅಷ್ಟು ಶಾಣೆ ಇಲ್ರಿ ಸದ್ಯ ಆಸ್ ಆಫ್ ನಾವು. ಈ ಕಂಪ್ಯೂಟರ್ ಸೈನ್ಸ್ ಹೆಂಗ್ ಓದಿ ಥಿಂಕ್ ಮಾಡ್ತಾರಲ್ಲ, ನಾವು ಸೈಬರ್ದವ್ರು ಅಷ್ಟು ಇಲ್ಲ. ಯಾಕಂದ್ರೆ ಅವ್ರದ್ದು ಈಗ ಸ್ಟಾರ್ಟ್ ಆಗ್ಯದ ಸಣ್ಣಾಗಿ. ಈಗ ನಾವು 4 ವರ್ಷ ಓದಿ 8 ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ರೆ ನಾವ ಗುದ್ದಾಡ್ತೀವಿ. ಡೇಟಾ ಬೇಸು ಅವು ಇವು ಅನಾಲಿಸಿಸ್ ಮಾಡೋದು ಎಲ್ಲ ನಾವು ಗುದ್ದಾಡ್ತೀವಿ. ಇವ್ರಿಗೆ ಆದ್ರೆ ಏನಾಗ್ತದೆ, ಜನರಿಕ್ ಆಗ್ತದೆ, ನಾಲೆಜು ಅಷ್ಟು ಎಕ್ಸ್ಪೀರಿಯನ್ಸ್ ಇರಂಗಿಲ್ಲ. ಪ್ಲಸ್ ಆಮೇಲೆ ಆ ಸಾಫ್ಟ್ವೇರ್ ರಿಲೇಟೆಡ್ ಅದು ಗೊತ್ತಿರಂಗಿಲ್ಲ, ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗ್ ವರ್ಕ್ ಫ್ಲೋ ಇರ್ತಾವ ಅಂತ ಹೇಳಿ. ಇವೆಲ್ಲ ಭಾಳ ಇರ್ತಾವೆ. ಅದಕ್ಕೆ ಸ್ವಲ್ಪ ಯೂಶುವಲಿ ಏನಾಗ್ತದೆ ಲೀಗಲ್ ಅದಕ್ಕೆ ಸ್ವಲ್ಪ ಟೈಮ್ ತಗೋತದ್ರಿ. ಅದು ತಪ್ಪಲ್ಲದ ಆಕ್ಚುಲಿ. ಯಾಕಂದ್ರೆ ಒಮ್ಮಿಗ್ಲೊಮ್ಮಿಗ್ಲೆ ಸಡನ್ ಎಕ್ಸ್ಪೋಜರ್ ಕೊಟ್ರೆ ಅದು ಟೈಮ್ ತಗೋತದೆ. ಯಾರ್ಯಾವ್ದು ಈ ಸೈಬರ್ ನಾವು ಕೊಟ್ರೆ, ಇಂಡಿಯಾ ಪೋಸ್ಟ್ ಕೇಸ್ ಸೈಬರ್ದವ್ರಿಗೆ ಕೊಟ್ರೆ ಅವ್ರಿಗೆ ಸದ್ಯಕ್ಕೆ ಟೈಮ್ ತಗೋತಾರ. ಯಾಕಂದ್ರೆ ನಾನೇ ಆಸ್ ಎ ಸೈಬರ್ ಆಫೀಸರ್ ಅಂತ ಹೇಳಿ, ಪೊಲೀಸ್ ಆಫೀಸರ್ ಅಂತ ಇದು ಅನಾಲಿಸಿಸ್ ಮಾಡ್ಲಿಕ್ಕೆ ಕೂತ್ರೆ ನನಗ ಟೈಮ್ ಹಿಡಿಸ್ಬೋದು. ಯಾಕಂದ್ರೆ ಸಿಸ್ಟಮ್ ಗೊತ್ತಿರ್ಬೇಕಲ್ಲ ಹೆಂಗಿರುತ್ತೆ ಅಂತ. ನಾ ಸಾಫ್ಟ್ವೇರ್ ಪ್ರೊಫೆಷನಲ್, ನಂದು ಇ-ಕೆ ರಿಲೇಟೆಡ್ ಅಷ್ಟೇ ಪ್ರಾಜೆಕ್ಟ್ ಗೊತ್ತು ನನಗೆ. ಬೇರೆ ಬಾಜುಕಿನ ಕಲಿಗೆ ಪ್ರಾಜೆಕ್ಟ್ ಅವ್ನು ಬೇರೆ ಹ್ಯಾಂಡಲ್ ಮಾಡ್ತಿರ್ತಾನ, ಅವ್ನ ಪ್ರಾಜೆಕ್ಟ್ ಬಗ್ಗೆ ನನಗೆ ಏನು ಗೊತ್ತಾಗಿಲ್ಲ. ಅದು ತಿಳ್ಕೊಬೇಕಂದ್ರೆ ಮತ್ತೆ ನನಗೆ ಟೈಮ್ ಹಿಡಿತು ಅಲ್ಲಿ. ಹಿಂಗಿರ್ತಾವ. ಸೊ ಹಿಂಗ ಅದು ಪ್ರಾಕ್ಟಿಕಲ್ ಇರ್ತದ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸೈಮಲ್ಟೇನಿಯಸ್ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡೋನು. ಅವ್ರು ಮತ್ತೆ ಇದು ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ಚತುರ್ಲಿಂದ ಆಗಿ ಎಷ್ಟು ಪಾಸಿಬಲ್ ಡಿಫ್ರೆಂಟ್ ವೇಸ್ ಅದ್ರಲ್ಲಿ ನೋಡ್ಕೊಂಡು ಜಡಿಬೇಕ್ರಿ. ಹಂಗ ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಸೆಕ್ಟರ್ ಇರೋದ ಲೀಗಲ್ ಆಕ್ಚುಲಿ ದ ಮೋಸ್ಟ್ ಚಾಲೆಂಜಿಂಗ್ ಅಂದ್ರೆ ನಿಮ್ದು ಸಾಫ್ಟ್ವೇರ್ದವ್ರು. ನಮ್ಮ ಸಾಫ್ಟ್ವೇರ್ದವ್ರು ಹೆಂಗಂದ್ರ ಇರ್ಲಾರ್ದ ಸಿಸ್ಟಮ್ಗಳೆಲ್ಲ ತಿಳ್ಕೊಂಡು ನಾವು ಕೋಡಿಂಗ್ ಮಾಡ್ಬೇಕ್ರಲ್ರಿ. ಈಗ ಭಾಳ ಯಾಕಂದ್ರ ಆಯಿಲ್ ಡ್ರಿಲ್ಲಿಂಗ್ ಇರ್ತಾವ ನೋಡ್ರಿ, ಬೋರ್ವೆಲ್ ಡ್ರಿಲ್ ನೋಡಿತಾರಲ್ಲ, ಅಲ್ಲಿ ಎಲೆಕ್ಟ್ರಿಸಿಟಿ ಮತ್ತು ಮೆಕ್ಯಾನಿಕಲ್ ಡ್ರಿಲ್ಲಿಂಗ್ ಅದಾವ ಆಕ್ಚುಲಿ ಆಸ್ ಆಫ್ ನಾವು. ಈಗ ಹೆಂಗ್ ಬರ್ಲಿಕತ್ತಾವ ಅಂದ್ರ ಆಯಿಲ್ ಡ್ರಿಲ್ಲಿಂಗ್ ಎಲ್ಲ ಡಿಜಿಟಲ್ ಕಂಪ್ಯೂಟರೈಸ್ಡ್ ವೇಲಿಂದ ರೋಬೋಟಿಕ್ಸ್ ಯೂಸ್ ಮಾಡಿ ಡ್ರಿಲ್ ಮಾಡ್ಲಿಕತ್ತಾರ. ಅಂದ್ರೆ ಕಂಪ್ಯೂಟರೈಸ್ ಡಿಜಿಟ್ ಯೂಸ್ ಮಾಡಿ ಅಂದ್ರೆ 0s and 1s, ಎಲೆಕ್ಟ್ರಿಕಲ್ ಹೈ ವೋಲ್ಟೇಜ್ ಹಂಗಲ್ಲ. ಇವೆಲ್ಲ ಈಗ ಮೊದ್ಲು ಅನಲಾಗ್ ಎಲ್ಲ ವಾಚಸ್ ಇದ್ವಲ್ಲ, ಈಗ ಅದು ಡಿಜಿಟಲ್ ಮಾಡ್ಲಿಕತ್ತಾರ. ಡಿಜಿಟಲ್ ಮೆಕ್ಯಾನಿಸಮ್ಸ್ ಬೇರೆ, ಅನಲಾಗ ಬೇರೆ. ಅಲ್ಲಿ ಅನಲಾಗ್ನೇ ಎಲ್ಲ ಮೆಕ್ಯಾನಿಕಲ್ ಕಂಪೋನೆಂಟ್ಸ್ ಇರ್ತಾವ, ಡಿಜಿಟಲ್ ಏನು ಕಂಪ್ಯೂಟರ್ ಇರಂಗಿಲ್ಲ. ಅದು ಸೆಗ್ಮೆಂಟ್ಗಳ ಬೇರೆ ಇರ್ತಾವ. ಅದು ಈಗ ನಾವ್ ಅದರ ಜೊತೆಗೆ ನಮಗ ಏನಂದ್ರ ಅದು ವಿಚಾರ ಮಾಡ್ಬೇಕಾಗ್ತದೆ, ಹೆಂಗ್ ಮಾಡ್ತಾರ, ಹೆಂಗ್ ಡ್ರಿಲ್ಲಿಂಗ್ ಕಂಪಿಟೇಷನ್ ಹೆಂಗ್ ಮಾಡ್ತಾರ, ಅಲ್ಲಿ ಡಿವೈಸ್ ಡ್ರೈವರ್ಸ್ ಹೆಂಗ್ ಕ್ಯಾಪ್ಚರ್ ಮಾಡ್ತಾರ ಎಲ್ಲ ನಾವು ತಿಳ್ಕೊಂಡು ಮಾಡ್ಬೇಕು. ನಾ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರ ನಮಗ್ ಹೊಸವು ಹಿಂಗಿರ್ತದ. ಅದು ಇಂಡಿಯಾ ಪೋಸ್ಟ್ ನೀವು ನೋಡ್ರಿ, ಆದಷ್ಟು ನಿಮ್ ಕಡೆ ಟ್ರೈ ಮಾಡ್ರಿ. ನಾನು ಅನಾಲಿಸಿಸ್ ಏನಿರ್ತೋ ನಾ ಹೇಳಿನಿ ಈ ಕಾಲ್ನಾಗ. ಈ ರೆಕಾರ್ಡ್ ಮಾಡಿ ಇವು ಏನ್ ಕಾಲ್ ಇರ್ತಾವಲ್ರಿ, ರೆಕಾರ್ಡ್ ಮಾಡಿ ನೀವು ಕೇಳ್ರಿ. ಮತ್ತೊಮ್ಮೆ ಏನ್ರ ಮತ್ತೆ ನಿಮಗೂ ಒಂದು ಐಡಿಯಾಸ್ ಬಂತಂದ್ರ ದಟ್ ಈಸ್ ವೆಲ್ ಅಂಡ್ ಗುಡ್. ಹಿಂಗ ಅಂದ್ರ ಮತ್ತೆ IR ಅಥಾರಿಟಿಗೆ ಮತ್ತೆ ಬೇರೆ ಬೇರೆ ಸೆಕ್ಟರ್ಗಳಿಗೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂತೀವ್ರಿ ನಾವು. ಅವ್ರು ಇನ್ವಾಲ್ವ್ ಬೇಕ್ರಿ. ಯಾಕಂದ್ರೆ ಅವ್ರ ಕಡೆ ಎಕ್ಸ್ಪೀರಿಯನ್ಸ್ ಇರ್ತದ. ಅವ್ರು ಹ್ಯೂಮನ್ ಇಂಟ್ರಾಕ್ಷನ್ ಗೊತ್ತಿಟ್ಟು ಬಿಡ್ತಾರ ಮಂದಿಗೆ. ಸೀದಾ ಮಾತಿನ ಎಬ್ಬಿಸ್ಬಿಡ್ತಾರ. ಕಳ್ಳ ಮಕ್ಕಳು ಇಂಡಿಯಾ ಪೋಸ್ಟ್ ಆ ಟೀಮ್ದವ್ರು ಯಾರು ಬಂದಾರಲ್ಲ, ಶ್ರಾವಣಪಟ್ಟಣಕ್ಕೆ ಹ್ಯಾಂಡಲ್ ಮಾಡ್ಲಿಕತ್ತಾರಲ್ಲ, ಅವ್ರು ಕಳ್ಳ ವ್ಯವಹಾರ ಮಾಡ್ಲಿಕತ್ತಾರ ಅಂತ ಸೀದಾ ಕಣ್ಣು ಹಿಡಿದು ಬಿಡ್ತಾರ ಅವ್ರ ಮಾತಿನಾಗ. ಅಲ್ಲೇ ಹಂಗ ಅದಕ್ಕ ನಾನು MS ಪಾಟೀಲ್ ರಿಟೈರ್ಡ್ ಜಡ್ಜ್ ಅದಕ್ಕಂತ ಇದಕ್ಕ. ಯಾಕಂದ್ರೆ ಅವ್ರ ಕಡೆ ಎಕ್ಸ್ಪೀರಿಯನ್ಸ್ ಇರ್ತದ, ನಾಲೆಜ್ ಇರ್ತದ, ಪ್ಲಸ್ ಕನೆಕ್ಷನ್ಸ್ ಇರ್ತಾವ. ಅವ್ರಿಗೆ ಹೆಂಗ್ ಮಾಡ್ಬೇಕು ಅವ್ರಿಗೆ ಗೊತ್ತಿರ್ತದ. ನಿಮ್ ಥ್ರೂಲಿಂದ ಮಾಡಿಸ್ಬಿಡ್ತಾರ. ಅವ್ರ ಇನ್ವಾಲ್ವ್ಮೆಂಟ್ ಇತ್ತಂದ್ರೆ ಅವ್ರು ಬಂದು ಪಿಚ್ಚಿನಾಗಿ ರಿಸಾಲ್ವ್ ಮಾಡ್ಬಿಡ್ತಾರ. ಹಿಂಗ ಬೇಸಿಕಲಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ವ್ಯಾಲ್ಯೂ ಅದ ರೀ. ಎಲ್ಲಾ ಕಡೆ ನೀವೆಲ್ಲ ಹೋಗ್ರಿ, US ಹೋಗ್ರಿ, ಇಂಡಿಯಾ ಹೋಗ್ರಿ, ಎಲ್ಲ ಹೋದ್ರು ಎಕ್ಸ್ಪೀರಿಯನ್ಸ್ ಭಾರಿ ವ್ಯಾಲ್ಯೂ ಅದ. ಅಲ್ಲಿ US ನಾಗಂತೂ 70-75 ತನಕ ಕೆಲಸ ಮಾಡ್ತಾರೆ, ಕೋಡಿಂಗ್ ಮಾಡ್ತಿರ್ತಾರ. ಅಲ್ಲಿ ನಮ್ಮ ಬಾಜು ಕೂತ್ಕೊಂಡು 75 ವರ್ಷ ಏಜ್ಡ್ ಪರ್ಸನ್ ಬಾಜು ಕೂತ್ಕೊಂಡು ಕೋಡಿಂಗ್ ಮಾಡ್ತಿರ್ತಾರ. ಅಲ್ಲಿ ಅವ್ರು ನೋಡಿದ್ರೆ ಹಿಂಗ ಜೀನ್ಸ್ ಹಾಕೊಂಡು ಹಿಂಗಿರ್ತದ್ರಿ ಅಲ್ಲಿ ಬೇಸಿಕಲಿ. ಅದ ಇದು ಮಾಡ್ಬೇಕು. ಅದೊಂದ್ ಆತ್ರಿ.
ಈಗ ಇಲ್ಲಿ ಮೀಟಿಂಗ್ನಾಗ ಏನ್ ಮಾಡೋಣ ಅಂದ್ರ ಎಲೆಕ್ಟ್ರಿಸಿಟಿ ಬಿಲ್ ಅದು ಸ್ವಲ್ಪ ಹೈ ಪ್ರೊಫೈಲ್ ಕೇಸ್ ಅದ ಸುಮ್ಮನೆ ಸಣ್ಣ ಪುಟ್ಟ ಅಂತ ತಿಳ್ಬೋದು ಬೇಡ. ಯಾಕಂದ್ರೆ ಅಲ್ಲಿ ಪಾಲಿಟಿಕ್ಸ್ ಎಲ್ಲ ಇನ್ವಾಲ್ವ್ ಅದ, ಬಿಜೆಪಿ ಕಾಂಗ್ರೆಸ್ ಅವೆಲ್ಲ 108 ಅದ. ಆಕ್ಚುಲಿ ನಾವು ಸಲಸಾಗಿ ಜಸ್ಟ್ ಹೈ ಲೆವೆಲ್ ಡಿಸ್ಕಷನ್ ಮಾಡಿವಿ. ಅದು ಆ ಲೆವೆಲ್ಗೆ ಸೀರಿಯಸ್ ತನಕ ಹೋತಂದ್ರೆ MS ಪಾಟೀಲ್ ಅವ್ರು ಬಂದು ಆಸ್ ಎ ಗೌರ್ಮೆಂಟ್ ಎಂಟಿಟಿ ರೂಲ್ಸ್ ಪ್ರಕಾರ ಏನು ಫಾಲೋ ಮಾಡ್ಬೇಕು ಅದು ಮಾಡ್ಬೇಕ್ರಿ. ಈಗ ಕಮರ್ಷಿಯಲ್ ಹೋಟೆಲ್ದವ್ರಿಗೆ ಅಷ್ಟು ಬಿಲ್ಲಿಂಗ್ ಮಾಡಂಗಿಲ್ಲ, ಫಿಕ್ಸ್ಡ್ ಪ್ರೈಸ್ ₹500 ಮಂತ್ಲಿ ಕೊಡ ಅಂತ ಹೇಳಿ ಯಾರು ಹಾಕಂಗಿಲ್ಲ ಅದು ಆಕ್ಚುಲಿ. ಹೋಟೆಲ್ಸ್ಗಳಿಗೆ ಹಾಕಂಗಿಲ್ಲ. ಇಲ್ಲಿ ಫ್ಯಾಮಿಲಿ ಒಂದು ಇಂಡಿವಿಜುವಲ್ 30 ವರ್ಷದಿಂದ ಅದು ಮನಿ ಅದ, ಅಲ್ಲಿ ಬೋರ್ವೆಲ್ 30 ವರ್ಷದಿಂದ ನಡ್ಲಿಕ್ಕತ್ತದ. ಅದು ಸುಮ್ಮನೆ ಬಂದು ಏನೋ ಪಾಲಿಟಿಕ್ಸ್ ಮಾಡ್ತೀವಿ ನಾವು, ಸಾವನ್ ಪಟವಾರಿ ಕೇಸ್ನ ಹಿಂಗ್ ಮಾಡ್ತೀವಿ, ₹500 ಫಿಕ್ಸ್ಡ್ ಪ್ರೈಸ್ ಬಿಲ್ ಹಾಕ್ತಿವಿ. ಆಮೇಲೆ ನಮ್ ರಿಲೇಟಿವ್ನ 3 ಅಂತಸ್ತ್ ಮನಿ ಅದ ರೀ, ಗ್ರೌಂಡ್ ಫ್ಲೋರ್ ರೆಂಟ್ ಅದ, ಫಸ್ಟ್ ಫ್ಲೋರ್ ರೆಂಟ್ ಅದ, ಸೆಕೆಂಡ್ ಫ್ಲೋರ್ ನಾಗ ಅವ್ರು ಇರ್ತಾರ. ಅವ್ರೀಗ ಆ ಬಿಲ್ನಾಗ ಈ ತರ ಫಾರ್ಮ್ಯಾಟ ಇಲ್ಲ ಅಲ್ಲಿ, ₹500 ಫಿಕ್ಸ್ಡ್ ಪ್ರೈಸ್ ಅಂತ ಹೇಳಿ. ಅವ್ರು 0 ಅದ ಅಂತಂದ್ರ ಅವ್ರು ಓಸು ಎಂಟೈರ್ ಮನಿಗೆ 3 ಕನೆಕ್ಷನ್ ಅವ, ಸಪರೇಟ್ ಬಿಲ್ಲಿಂಗ್. ಮತ್ ಅವ್ರಿಗೆ ಹಂಗ್ ಮಾಡ್ತಾರ, ನಮಗ್ ಹಿಂಗ್ ಮಾಡ್ತಾರ ಅಂದ್ರೆ ಇದೇನಿದೆ ಲಫಡ ಅಂದ್ರೆ ನಾವು ನಮಗ್ ಬಕರ ಅಂತ ತಿಳ್ಕೊಂಡ್ರೆ ನೀವ್ರ ಅಂದ್ರೆ ನೀವು ಬೆಂಗಳೂರಿನ ರೊಕ್ಕ ಗಳಿಸಿರಿ, ನಾವು ನಿಮ್ಗೆ ನೀವು ಅಲ್ಲಿ ಲಕ್ಷಾಂತರ ಗಟ್ಟಲೆ ಗಳಿಸಿದ್ರೆ ನಾವು ಇಲ್ಲಿ ಲಕ್ಷಾಂತರ ಗಟ್ಟಲೆ ನಾವು ಏನಂದ್ರೆ ಬ್ಲೇಡ್ ಹಚ್ಚಿ ರೊಕ್ಕ ತಗೋತಿ ಹೊಡಿತೀವಿ ಅಂತಂದ್ರೆ ಏನಿದೆ ಅಂತ ಕೆಲಸ ಮಾಡಾರಿ ಅವ್ರಿ. ಈಗ ಹಂಗ ಮಾಡ್ಲಿಕತ್ತಾರ. ಈಗ ಅದ ನಮ್ ರಿಲೇಟಿವ್ ಅಲ್ಲಿ ಬಿಲ್ ನೋಡಿದ್ರೆ 0 ಅದಲ್ಲಿ. ಯಾಕಂದ್ರೆ ಅಲ್ಲಿ ರೆಂಟ್ ಬರ್ಲಿಲ್ಲ ಅಂದ್ರೆ ಸುಮ್ನೆ ₹500 ತಿಂಗಳ ಯಾಕೆ ಕೊಡ್ಬೇಕ್ರಿ ಅವ್ರು ಜಸ್ಕೊಂಬರಿಗೆ. ಅಲ್ಲಿ ರನ್ನಿಂಗ್ ಇತ್ತಪ್ಪ ಅಂತಂದ್ರೆ ರೆಂಟ್ ಕೊಟ್ಟಿಲ್ವ ಅಂದ್ರೆ ಯೂಸ್ ಮಾಡ್ಲಿಕತ್ತಾರ ಎಲೆಕ್ಟ್ರಿಸಿಟಿ ಅಂದ್ರೆ ಕೊಡೋದಂದ್ರೆ ಓಕೆ. ಇವೆಲ್ಲ ನೀವು ಏನ್ ಮಾಡ್ಬೇಕು ಗೊತ್ತೇನ್ರಿ, ಇವೆಲ್ಲ ಸಿಸ್ಟಮ್ ಅನಾಲಿಸಿಸ್ ಮಾಡ್ಬೇಕು, ನಮ್ ಪರವಾಗಿ ನಿಂತು ಜಡಿಬೇಕು ಅವ್ರಿಗೆ. ಹಂಗ ಈಗ ನಾ ಹಿಂಗ್ ಮಾತಾಡ್ತೀನಲ್ಲ, ನನ್ನ ಕಡೆ ಲೀಗಲ್ ಲೈಸೆನ್ಸ್ ಇಲ್ಲ ಪ್ಲಸ್ ಡಿಗ್ರಿ ಅವು ಇಲ್ಲ, ದಟ್ ಈಸ್ ಓಕೆ. ನೀವು ಹಿಡ್ಕೊಂಡು ನೀವು ಮಾಧ್ಯಮಲ್ಲೇ ನಾ ಜಡಿತೀನಿ ಹಿಂಗ್ ಬೇಸಿಕ್ಲಿ. ಒಟ್ಟ MS ಪಾಟೀಲ್ ಅವರು ನೀವು ಹಿಡ್ಕೊಂಡು ರೆಫರೆನ್ಸ್ ಇಟ್ಕೊಂಡು ನಾ ಹೆಂಗ್ ಥಿಂಕ್ ಮಾಡ್ತೀನಲ್ಲ, ನೀವು ಸ್ವಲ್ಪ ಅದೇ ರೀತಿ ಥಿಂಕ್ ಮಾಡ್ತೀರಿ. ನೀವು ಆಲ್ರೆಡಿ ನೀವು ಮಲ್ಟಿ ಡೈಮೆನ್ಷನಲ್ ಇದ್ರಿ, ಸ್ವಲ್ಪ ಅದು ನೆಕ್ಸ್ಟ್ ಲೆವೆಲ್ ನನ್ಕಿಂತ ಮುಂದ್ ಹೋಗಿ ನಿಂತ ಜಡಿರೋರು ಹಿಂಗ ಬೇಸಿಕಲಿ ಒಟ್ಟ. ಆಮೇಲೆ ಸೀನಿಯರ್ಸ್ ಯಾರು ಇರ್ತಾರೆ ಎಲ್ಲಾ ಪಾಲಿಟಿಕ್ಸ್ ಎಲ್ಲ ಇನ್ವಾಲ್ವ್ ಮಾಡ್ಕೊಂಡು ಹೆಂಗ್ ಜಡಿಬೇಕು ನೋಡ್ಕೊಂಡು ನೀವು ಜಡಿರೋ ಒಟ್ಟು ಹಿಂಗ. ಅದು ಡಿಸ್ಕಷನ್ ಎಲ್ಲ ಮಾಡೋಣ. ಅಮ್ಮ ಅದ ಕನ್ಫರ್ಮೇಶನ್, ಯಾಕಂದ್ರೆ MS ಪಾಟೀಲ್ ಅವ್ರ ಇನ್ವಾಲ್ವ್ಮೆಂಟ್ ಬೇಕು ನೋಡ್ರಿ. ನೀವು ಮಾಡ್ತಿದ್ರು ಮೇನ್ ಪ್ರೈಮರಿ ಅವ್ರು ಇರ್ಬೇಕು, ಅವ್ರು ನಿಮ್ ಥ್ರೂ ಮಾಡಿಸ್ಬೇಕು ಹಿಂಗ. ಅವ್ರದೇ ಮೇನ್ ರೀ. ಅವ್ರು ಯಾಕಂದ್ರೆ ಅವ್ರು ಕೊಟ್ಮೇಲೆ ನಾ ಮಾಡ್ಬೇಕಂದ್ರೆ ಅವ್ರನ್ನ ಕೇಳತ್ತೀನಿ ನಾನು ಹಂಗ. ಯಾಕಂದ್ರೆ ನಾ ಬಂದಿದ್ ಮೇನ್ ಕಾರಣನ ಅವ್ರ ಸಂಬಂಧ, MS ಪಾಟೀಲ್ ರಿಟೈರ್ಡ್ ಜಡ್ಜ್ ಅಂತ ಹೇಳಿ ಅಂದಕ್ಕ ಬಂದಿನ ಆಕ್ಚುಲಿ ಮೇನ್. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗ್ತದ್ರಿ. ಯಾಕಂದ್ರೆ ನಾನು ಈ ಹಿಂಗ ಇಷ್ಟು ಥಿಂಕ್ ಮಾಡಂಗಿಲ್ಲ, ನನಗ್ ಪ್ರಾಬ್ಲಮ್ ಆದ್ಮೇಲೆ ಹಿಂಗ್ ಥಿಂಕ್ ಮಾಡ್ತೀನ. ಹಂಗ ನಾ ಹೆಂಗ್ ಥಿಂಕ್ ಮಾಡ್ತೀನಿಲ್ಲ, ಅವ್ರ 10 ಪಟ್ಟು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅವ್ರು ಥಿಂಕ್ ಮಾಡಿ ಜಡಿತಾರ ಅವ್ರು ಹಿಂಗ. ಗೌರ್ಮೆಂಟ್ ಅಲ್ಲಿ ಪ್ರೈವೇಟ್ ಅಲ್ಲಿ, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದಲ್ಲ ಮಂಗ್ಯಾನ್ ಕೆಲಸ ಹೆಂಗ್ ಮಾಡ್ತಾರಂತೆ ಸೊಸೈಟಿನಾಗ, ಬ್ಯಾಂಕ್ ಇಟ್ಕೊಂಡು ಅವು ಇಟ್ಕೊಂಡು ಇವ್ರು ಇಟ್ಕೊಂಡು ಅಲ್ಲಿನ ರೀಜನಲ್ ಇವು ಎಲ್ಲ ಇಟ್ಕೊಂಡು ಹೆಂಗ್ ಗದ್ಲೆಬಿಸ್ತಾರ ಅಂತ ಗೊತ್ತಿರ್ತಾವ ಅವ್ರಿಗೆ ಪಾಲಿಟಿಕ್ಸ್. ಅದಕ್ಕೆ ಹಿಂಗದ ಅದು ಅವ್ರ ಪ್ರೈಮರಿ ಇರ್ಲಿ, ಅವ್ರಲಿಂದ ನಾವು ಇಟ್ಕೊಂಡು ಇದು ಮಾಡೋಣ ಬೇಸಿಕಲಿ ಒಟ್ಟ ಹಂಗ. ಅದೊಂದಾತು. ಆಮೇಲೆ ಆಕ್ಸಿಸ್ ಬ್ಯಾಂಕ್ ಡಿಸ್ಕಷನ್ ಮಾಡೋಣ. ಅದ್ರ ಬಗ್ಗೆ ಸ್ವಲ್ಪ ನೀವು ಅವರು ವಿಚಾರ ಮಾಡ್ಲಿ, ನೀವು ವಿಚಾರ ಮಾಡ್ರಿ, ನಾನು ವಿಚಾರ ಮಾಡ್ತೀನಿ. ಅದು ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಸೀದಾ ಮುಂಬೈ ಆಕ್ಸಿಸ್ ಬ್ರಾಂಚ್ ದವರಿಗೆ ಲೀಗಲ್ ನೋಟಿಸ್ ಕಳ್ಸ್ಕೊಂಡು ಏನ ಹೆಂಗ ಏನಂತೇಳಿ ಕಾರ್ಪೊರೇಟ್ ಆಫೀಸಿಗೆ ಹಂಗ ವಿಚಾರ ಮಾಡ್ಬೇಕು. ನೋಡಿ ಯೋಚನೆ ಮಾಡೋಣ ಸರ್. ಅದ ಇಲ್ಲ, ನಾ ಆಲ್ರೆಡಿ ಫ್ಯಾಕ್ಟ್ ಎಲ್ಲ ವಿಚಾರ ನಿಮ್ ಕಾಲ್ ರೆಕಾರ್ಡಿಂಗ್ ಕಳಿಸ್ತೀನಿ. ಫ್ಯಾಕ್ಟ್ ಎಲ್ಲ ಆಲ್ರೆಡಿ ನನ್ ಕಡೆ ಆಲ್ರೆಡಿ ಅದ ಆಕ್ಚುಲಿ. ಈಗ ಯಾಕಂದ್ರೆ ಈಗ ನಾವು ಪ್ರೈಮರಿ ಆಕ್ಸಿಸ್ ಬ್ಯಾಂಕ್ ದವ್ರಿಗೆ ಕಳ್ಸಿದ್ರೆ ನನಗೆ ಆಲ್ರೆಡಿ ಮ್ಯಾನೇಜರ್ಲಿಂದ ಉತ್ತರ ಸಿಕ್ಕದ್ ನಮಗೆ. ಖರೆ ಅಂದ್ರೆ ನನಗೆ ಆಸ್ ಎ ಇಂಡಿವಿಜುವಲ್ ನನ್ನ ಕಡೆ ಲೈಸೆನ್ಸ್ ಪವರ್ ಏನದಂದ್ರ ನನಗ್ ದ್ರೋಹ ಆಗದ ಅಂತಂದ್ರೆ ಸೀದಾ ಲೀಗಲ್ ದವ್ರಿಗೆ ಹೋಗಿ ಕೇಸ್ ವಾಪಸ್ ಸೀದಾ ಅವ್ರಿಗೆ ಜಡಿಬೋದು ನಾ ಆಕ್ಚುಲಿ. ಬ್ಯಾಂಕ್ ದವ್ರಲಿಂದ ಮಾಡ್ಬೇಕಂತ ಇಲ್ಲ, ಅದು ಹಂಗಿಲ್ಲ. ಜಡ್ಜ್ ದವ್ರ ಏನ್ ಹಂಗೇನ್ ಮಾಡಂಗಿಲ್ಲ. ನಾವ್ ಲೀಗಲ್ ಏನಂದ್ರ ನನಗ್ ಬೇಕ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಜಡೀರಿ ಅಂತ ತಿಳ್ಕೊಂಡು ಹಾಕ್ತೀನ ಕಂಪ್ಲೇಂಟ್ ಸೀದಾ. ನಾ ಲೀಗಲ್ ಎದಕ್ಕಂತೀನಿ ಅಂದ್ರ ಅಲ್ಲಿ ಸ್ವಲ್ಪ ವೇಟೇಜ್ ಇರ್ತ ಅಂತ ಹೇಳಿ. ನಾ ಇನ್ಫ್ಯಾಕ್ಟ್ ಡೈರೆಕ್ಟ್ RBI ಆಫೀಸ್ಗೆ ಹೋಗಿ ಅಲ್ಲೇ ಕಂಪ್ಲೇಂಟ್ ಕೊಡ್ಬೋದು. ಆಫ್ಲೈನ್ ಇವ್ರು ಆನ್ಲೈನ್ ದವ್ರು ಮಂದಿ ಕಬ್ಜಾ ಮಾಡಿರ್ಬೋದು ಆನ್ಲೈನ್ ಸಿಸ್ಟಮ್ಸ್ ಎಲ್ಲ. ನೀವು ಟಿಕೆಟ್ ರೇಸ್ ಮಾಡಿದ್ರು ಆನ್ಲೈನ್ ದವ್ರು ಮಂದಿನ ಕೂತ್ ರಿಪ್ಲೈ ಕೊಡ್ತಾರೆ ನಿಮ್ಗೆ, ಇಲ್ರಿ ನಮ್ ಕಡೆ ಏನು ಆಗಂಗಿಲ್ಲ ಅಂತ ಹೇಳಿ. ಹಿಂಗ ಆಫ್ಲೈನ್ ದವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರಂಗಿಲ್ಲ, ನಿಮ್ ಟಿಕೆಟ್ ರೇಸ್ ಆಗಿದ್ದು ಬಂದಿದ್ದು ಮಾಡಿದ್ದು ಏನು ಗೊತ್ತಿರಂಗಿಲ್ಲ ಅಲ್ಲಿ. ಯಾಕಂದ್ರೆ ನಾವು ಇಮೇಲ್ ಟಿಕೆಟ್ ರೇಸ್ ಮಾಡೋದೆಲ್ಲ ಆನ್ಲೈನ್ ಸಿಸ್ಟಮ್. ಯಾವ ಲಿಂಕ್ ಕಳ್ಸಿರ್ತೀನಿ ಅಲ್ಲಿ ಬಿಹೈಂಡ್ ದ ಸೀನ್ ಯಾರು ಓದ್ತಾರ ಮಾಡ್ತಾರ ಕೆಲಸ ಯಾರು ಮಾಡ್ತಾರ ಅಲ್ಲಿ ಏನೂ ಕ್ಲಾರಿಟಿ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ರಿ ಅಲ್ಲಿ. ಅದಕ್ಕೆ ಆಫ್ಲೈನ್ ಬೇರೆ ಅದ, ಆನ್ಲೈನ್ ಬೇರೆ ಅದ. ಅಲ್ಲಿ ಲಫಡ ಹಿಂಗವ. ನಾ ಡೈರೆಕ್ಟ್ ಆಕ್ಚುಲಿ RBI ಹೋಗ ಜಡಿಬೋದು ನಾ ಇವ್ರಿಗೆ, ಆಕ್ಸಿಸ್ ಬ್ಯಾಂಕ್ ದವ್ರಿಗೆ ಸೀದಾ ಅಲ್ಲಿ ಹೋಗ ಬೆಂಗಳೂರು. ಬಟ್ ಅದು ಅಲ್ಲಿ ತನಕ ಹೋಗಿ ಎಕ್ಸ್ಪೆನ್ಸಸ್ ಮಾಡೋಕ್ಕಿಂತ ಡಿಸ್ಟ್ರಿಕ್ಟ್ ಲೆವೆಲ್ನಾಗ ನಿಮಗ್ ಪವರ್ ಕೊಟ್ಬಿಟ್ರೆ, ನಿಮಗ್ ಡೌಟ್ ಬಂತಂದ್ರೆ ಸೀದಾ ಕೇಸ್ ಹಾಕ್ರಿ. ಅದು ತಪ್ಪಿರ್ಲಿ ಸರಿ ಇರ್ಲಿ ಸೆಕೆಂಡ್ರಿ. ಅದು ಕೇಸ್ ಸೋಲ್ರಿ, ತಪ್ಪಿಲ್ಲ, ಕೇಸ್ ಸೋಲ್ರಿ ತಪ್ಪಿಲ್ಲ. ಬಟ್ ಡೌಟ್ ಬಂದಂದ್ರೆ ರಿಸಾಲ್ವ್ ಮಾಡ್ಕೊಂಡ್ಬಿಡ್ರಿ ನೀವು. ಅವ್ರು ನಿಮಗೆ
ರಿಸಾಲ್ವ್ ಮಾಡ್ಲಿಕ್ಕತ್ತಿಲ್ಲ ಅಂದ್ರೆ ಲೀಗಲ್ ನಮ್ ಕಡೆ ಬರ್ರಿ ನಾವ್ ಮಾಡ್ಕೊಡ್ತೀವಿ ಅಂತಾರ ಹಿಂಗ ಸಪ್ರೇಟ್ ಸರ್ಲಿ ಇಲ್ಲಿ ಗೆಲ್ಲಿ ಬಿಡ್ಲಿ ಸೆಕೆಂಡ್ರಿ ಅದು ಗೆಲ್ಲದು ಸೋಲೋದು ಅಂದ್ರೆ ಇದ ಬೇಸಿಕಲಿ ಸೋತ್ರ ಏನಂದ್ರ ನಿಮ್ ಡೌಟ್ ಅದು ನಿಮ್ದು ಕ್ಲಿಯರ್ ಆಗ್ತದ ಅಂತ ಅಂದಂಗ ಅದು ಬೇಸಿಕಲಿ ಅಷ್ಟೇ ಅದೇನ್ ಜಡ್ಜದವ್ರು ಏನು ಇದು ಮಾಡಂಗಿಲ್ಲ ತಗೋರೋದು ನೀವು ಡೈರೆಕ್ಟ್ ಹೇಳ್ತೀನಿ ನನ್ ಕಡೆ ಅಂತೂ ಇನ್ವೆಸ್ಟಿಗೇಷನ್ ಆಸ್ ಎ ಇಂಡಿವಿಜುವಲ್ ನಂದು ರೊಕ್ಕ ಅಂತಿಕೊಂಡು ಆಲ್ರೆಡಿ ನಾ ಮಾಡೀನಿ ಆಕ್ಚುಲಿ ಯಾಕಂದ್ರೆ TDS ನಾನು 10 ವರ್ಷ ಆದ್ಮೇಲೆ 35,000 ರೂಪಾಯಿ ಕೊಡೋ ಬದ್ಲಿ ನಾ 75,000 ರೂಪಾಯಿ ಕೊಡ್ಬೇಕಂತಂದ್ರ ಅದು ನನಗೆ ಲಾಸ್ ಅದು ಆಕ್ಚುಲಿ ಅದು ಕಾಂಪಿಟೇಷನ್ ಎಕ್ಸಾಂಪಲ್ ಅವ ಅಲ್ಲಿ ಆಕ್ಚುಲಿ ಪ್ರಾಕ್ಟಿಕಲ್ ಮ್ಯಾಥಮೆಟಿಕಲ್ ಎಕ್ಸಾಂಪಲ್ಸ್ ಅವ ನನ್ನ ಕಡೆ ಅದು ಪೇಪರ್ನ ಹಾಕಿ ಡಿಸ್ಕಷನ್ ನೀವು ಬ್ರಾಂಚ್ ಜುಡಿ ಒಮ್ಮೆ ಮಾಡ್ರಿ ಅಂದ್ರೆ ಇನ್ನೊಬ್ರು ಮ್ಯಾನೇಜರ್ಲಿಂದ ಇದು ತಗೋರಿ ಅಂತ ಹೇಳಿ ಅವೆಲ್ಲ ತಗೋದಿಲ್ಲ ಅದು ಮಾಡೋದಿತ್ತಂದ್ರೆ ನೀವ್ ಯಾಕೆ ಮ್ಯಾನೇಜರ್ ಆಗಿರಿ ನೀವು ರೆಕ್ಟಿಫೈ ಮಾಡಿ ನೀವು ಐಡೆಂಟಿಫಿಕೇಶನ್ ಮಾಡಿ ನಮಗೆ ಹೇಳ್ಬೇಕು ನಾ ಬ್ಯಾಂಕ್ ಮ್ಯಾನೇಜರ್ ಅಲ್ರಿ ಅಂತ ಹೇಳಿ ನಾ ಕಾಲ್ನಾಗ ನಿಮ್ಗೆ ರೆಕಾರ್ಡಿಂಗ್ ಕಳಿಸ್ತೇನೆ ನಿಮ್ಗೆ ಆಕ್ಚುಲಿ ಅದು ಹಂಗದ ಈಗ ಏನ್ ಮಾಡೋಣ ಅಂದ್ರ ಅದು ಆಕ್ಸಿಸ್ ಬ್ಯಾಂಕ್ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಡೈರೆಕ್ಟ್ ಸೀದಾ ಏನಿಲ್ಲ ಕಾರ್ಪೊರೇಟ್ದವ್ರು ಆಕ್ಸಿಸ್ ಬ್ಯಾಂಕ್ ಮುಂಬೈ ಕಾರ್ಪೊರೇಟ್ದವ್ರಿಗೆ ಸೀದಾ ನೋಟಿಸ್ ಕಳ್ಸ್ಬೇಕು ಇಲ್ಲ RBI ದವ್ರಿಗೆ ಕಂಪ್ಲೇಂಟ್ ಕಳ್ಸ್ಬೇಕು ಇಲ್ಲ ಇಬ್ರಿಗೂ ಕಳ್ಸ್ಬಿಡ್ಬೇಕು ಸೀದಾ ಹಂಗ ಸ್ಟೆಪ್ಸ್ ದಾಡ್ಸಿ ಇರ್ಬೇಕ್ರಿ ನಾವು ಗೆಲ್ಲ ಸೋಲೋದು ಅದು ಅಂತೂ ಇದ್ದಿದ್ದವು ಫೋನ್ ಮಾಡ್ತೀರಿ ಯಾರು ಇವ್ರಿಗ್ರಿ ಇವ್ರು ಯಾರು ಲಿಂಗಾಳ್ರಿ ಅವನಿಗ ಅದು ಅವತ್ತ ಮಾಡಿ ಮುಗಿಸಿ ನಾನು ಆಕ್ಚುಲಿ ಈಗ ಅವ್ನ ಕಡೆ ಬಾಲ್ ಅವ್ನ ಕೋರ್ಟ್ನಾಗ ಅದ ಅವ್ರ ಕಡೆ ಅದ ಈಗ ಆಕ್ಚುಲಿ ಅವ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡ್ತೀನಿ ಅನ್ನವ ಮನುಷ್ಯ ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ 15th ತನಕ ತಾರೀಕು ಕೊಟ್ಟಿನಿ ಅವ್ರು ಸುಮ್ನೆ ಕಾಲ್ ಮಾಡೋದು ಬೇಡ ಅವನಿಗ ಹಂಗ ಮತ್ತೆ ಸುಮ್ನೆ ಚುಚ್ಚದಂಗ ಆಗ್ತವ ಅವನಿಗ ಆಲ್ರೆಡಿ ಭಾಳ ಚುಚ್ಚಿನ ಅವನಿಗೆ ಫೋನ್ ಮಾಡಿ ಅವ್ರು ಸಾಕು ಸುಮ್ಮನೆ ಈಗ 15 ತನ ನೀವು ಇನ್ನ 15 ತನ ಇರ್ಬೇಕಲ್ರಿ ನಿಮ್ದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಲ್ರಿ ಇಲ್ಲ ನಾನು ಈಗ 12th ನೈಟ್ ಹೊಂಟಿನ ಇಲ್ಲಿಂದ 12th ಮುಂಜಾನೆ 11 ಗಂಟೆ 11 AM ಚೆಕ್ಔಟ್ ಅದ ನಂದು ಹೋಟೆಲ್ ಹೆಂಗಾದ್ರು ನಂದು ಲಗೇಜ್ ಎಲ್ಲ ಹೋಟೆಲ್ನಾಗ ಇಡ್ತೀನಿ ಇಲ್ಲಾಂದ್ರೆ ರೈಲ್ವೆ ಸ್ಟೇಷನ್ ಇಟ್ಟು ನಿಮ್ ಜುಡಿ ಏನ್ ಕೆಲಸ ಇರ್ತದೆ ಫೈನಲ್ ಮುಗಿಸ್ಕೊಂಡು ರಾತ್ರಿ ಟ್ರೈನ್ ತಗೋದು ನಂದು ಆಕ್ಚುಲಿ 12ಕ್ಕೆ ಅಂದ್ರೆ ನಾಳೆನೆ ಇವತ್ತು 11 ನಾಳೆ ತನಕ ಏನೇನ್ ಆಗ್ತೋ ಎಲ್ಲ ಕೆಲಸ ಅದಕ್ಕೆ ನಿಮ್ ಟೈಮ್ ಅವ್ರ ಟೈಮ್ ನೋಡ್ಕೊಂಡು ಫಟಾಫಟ್ ಎಷ್ಟ್ ಆಗ್ತದ ಅಲ್ಲ ಸಿಗ್ನೇಚರ್ ಏನೇನ್ ಇರ್ತಾವಲ್ಲ ಅದು ಬಂದು ಈಗ ಕೊಟ್ಬಿಡ್ತೀನಿ ನೀವು ಫಾರ್ಮ್ ತಂದು ಮುಗಿಸ್ಬಿಡ್ರಿ ಫಾರ್ಮಾಲಿಟೀಸ್ ಸಿಗ್ನೇಚರ್ ಹೊಡ್ಕೊಂಡ್ಬಿಡ್ರಿ ಅದು ಇದು ಇರ್ತಲ್ಲ ವಕಾಲತ್ ರಿಲೇಟೆಡ್ ಏನೇನು ಫಾರ್ಮಾಲಿಟೀಸ್ ಇರ್ತಾವಲ್ಲ ಅಲ್ಲಲ್ಲ ಇವು ಅಡಿಷನಲ್ ಅವಲ್ರಿ 3 ನೆಕ್ಸ್ಟ್ ಕೋಟಕ್ ಮಹೀಂದ್ರ ಎಸ್ ಬ್ಯಾಂಕ್ ಪ್ಲಸ್ ಆಕ್ಸಿಸ್ ಬ್ಯಾಂಕ್ ಪ್ಲಸ್ ಇದು ಎಲೆಕ್ಟ್ರಿಸಿಟಿ ಡಿಸ್ಕೌಂಟ್ ಆಯ್ತು ಮತ್ತೆ ಹಂಗಿತ್ತಂದ್ರೆ ಆಯ್ತು ಯಾವ ಕೇಸ್ ಇದ್ರು ನಾವ ಕಂಟಿನ್ಯೂ ಮಾಡಕ್ ಬೆಸ್ಟ್ ತೋರ್ ಹಂಗಿತ್ತಂದ್ರೆ ಇನ್ನೊಂದು ಮಾಡ್ಕೊಂತೀರಿ ಈಗ ಇನ್ನೊಂದು ಎಮರ್ಜೆನ್ಸಿಗೆ ಇರ್ಲಿ ಮಾಡ್ಕೊಂತೀರಿ ಇನ್ನೊಂದು ವಕಾಲತ್ ಅವೆಲ್ಲ ಫಾರ್ಮಾಲಿಟೀಸ್ ನಡೀತು ತೋರಿ ಮೇನ್ ನಾವು ಹಿಂಗ್ ಜಡಿಯವ್ರಿಗೆ ಒಂದು ಎಕ್ಸ್ಟರ್ನಲ್ ಎಂಟಿಟಿ ಬೇಕಂತ ಕೂತಿನ್ರಿ ನಾ ಅದು ಗೌರ್ಮೆಂಟ್ ಇಟ್ಕೊಂಡು ಹೆಸರ ಮಾಡ್ರಿ ಲೀಗಲ್ ಮಾಡ್ರಿ ಒಟ್ಟು ಯಾವ್ದಾರ ಒಂದು ಬೇಕು ಯಾಕಂದ್ರೆ ನಮ್ ಕಡೆ ಮಠ ಸಿಸ್ಟಮು ಇಲ್ಲ ಫ್ಯಾಮಿಲಿ ಸಿಸ್ಟಮು ಅಷ್ಟಕ್ಕಷ್ಟೇ ಯಾಕಂದ್ರೆ ಅವ್ರು ಬಿಸಿ ಇರ್ತಾರ ಅವ್ರ ಲೈಫ್ನಾಗ ತಮ್ಮ ಸೆಕ್ಟರ್ನಾಗ ನಮಗೆ ಇಲ್ಲಿ ಪೊಲಿಟಿಕಲ್ ಕನೆಕ್ಷನ್ ಇಲ್ಲ ಮತ್ತೆ ಪಾರ್ಟಿ ಅಂತ ಹೇಳಿ ಈಗ ಜಡಿಯವ್ರು ಬೇಕಲ್ರಿ ಇವ್ರಿಗೆ ಮಂದಿಗೆ ಬ್ಯಾಂಕ್ದವ್ರಂತೂ ಇಲ್ಲೇ ಅಲ್ಲ ಮೊದ್ಲ 1999 ಇದ್ರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಟ್ ನಾ ಸಾಫ್ಟ್ವೇರ್ ಫೀಲ್ಡ್ ನಾಗ ಹಾಕೊಂಡಿನಲ್ಲ ಅವ್ರ ಕಡೆಲಿಂದ ಇನ್ಕಮ್ ಇಲ್ಲ ನನಗೆ ಡೈರೆಕ್ಟ್ ಇವ್ರು ಎಕ್ಸ್ಟರ್ನಲ್ ಯಾರ ಬಿಲ್ಲಿಂಗ್ ಹಾಕಿದ್ರ ಅವ್ರ ಕ್ವಶನ್ ಹಾಕಂಗಿಲ್ಲ ನಮ್ ಬ್ಯಾಂಕ್ದವ್ರು ಇಷ್ಟ್ಯಾಕ್ ಬಿಲ್ ಹಾಕಿರಿ ಅಂತ ಹೇಳಿ ಯಾಕಂದ್ರೆ ರೊಕ್ಕ ಅವ್ರ ಬ್ಯಾಂಕ್ ಅಕೌಂಟ್ಲಿಂದ ಹೋಗ್ತದಲ್ಲ PN ಬಿಲ್ ಇತ್ತಂದ್ರ ಅಸೋಸಿಯೇಷನ್ 1 to 1 ಹಂಗಿಲ್ಲ ನಮ್ ಕೇಸ್ನಾಗ ಹಂಗಿಲ್ಲ ಅಂತ ಟೈಮ್ನಾಗ ಏನಾಗ್ತಂದ್ರ ಲೀಗಲ್ ಗೌರ್ಮೆಂಟ್ ದವರ ಪಿಚಿನ್ ಆಗ್ಬೇಕು ಆಸ್ ಅ ಮೀಡಿಯೇಟರ್ ಇಲ್ಲಾಂದ್ರೆ ಇವರು ಗೌರ್ಮೆಂಟ್ ಹೆಸರು ಇಟ್ಕೊಂಡು ಪ್ರೈವೇಟ್ ಹೆಸರು ಇಟ್ಕೊಂಡು ಸುಮ್ನ ದಿವಾಳಿ ಮಾಡ್ಬಿಡ್ತಾರ ಮಂದಿಗೆ ತಾವು ಶ್ರೀಮಂತ ಆಗ್ಬಿಡ್ತಾರ ರೊಕ್ಕ ಹೊಡೋದು ಒಳಗ ವಿತ್ ಪ್ರೂಫ್ ಇಟ್ಕೊಂಡ ಬಿಲ್ಲಿಂಗ್ ಇಟ್ಕೊಂಡ ಆ ಬಿಲ್ಲಿಂಗ್ ಇಲ್ಲಿಗಲ್ ಇರ್ತದ ನೀವು ಕ್ವಶನ್ ಹಾಕ್ಲಿಲ್ಲ ಅಂದ್ರೆ ಲೀಗಲ್ ಅದು ಇಷ್ಟ ಹಂಗದರಿ ಅದು ಭಾರಿ ಹೊಲ್ಸೋದು ಆಕ್ಚುಲಿ ಅದೇ ನೋಡೋಣ ಈಗ ಅದು ಫಾರ್ಮಾಲಿಟೀಸ್ ಏನಿತ್ತ ಮುಗಿಸ್ಕೊಂಡ್ಬಿಟ್ರಿ ನಿಮ್ ಸೈಡ್ ನಾ ಕೊಡ್ತೀನಿ ಅದನ್ನ ಚಿಂತಿಲ್ಲ ಸಿಗ್ನೇಚರ್ ಏನಿತ್ತ ಒಂದ ವಕಾಲ ನಡೀತದಪ್ಪ ನಡೀತದ ನಮಗ್ ಮೇನ್ ಅದ್ರನ್ನ 3 ಕೇಸಸ್ ಟೈ ಅಪ್ ಮಾಡ್ಕೊಂಡು ಮಾಡ್ಲಿಕ್ಕೆ ಬರ್ತದ ಅದೇನು ನಮ್ಮ ನೆಟ್ವರ್ಕ್ ಕನೆಕ್ಷನ್ ಸಿಕ್ಕದ ದೊಡ್ಡ ಮಾತು ಫಸ್ಟ್ ವಿಚಾರ ಮಾಡೋರು ಹಿಂಗ ಆಕ್ಚುಲಿ ಅಷ್ಟ್ ಮಾಡೋಣ್ರಿ ಆಮೇಲೆ ಏನಂದ್ರ ಲೀಗಲ್ ಫೀಸ್ ನಿಮ್ಗೆ ಓಡಾಡೋದವೆಲ್ಲ ನಾ ಕೊಡ್ತೀನಿ ಅದ ಅವ್ರ ಕಡೆಲಿಂದ ವಾಪಸ್ ರಿಕವರಿ ಮಾಡೋಣ ಕಂಪನ್ಸೇಷನ್ ನಮಗ್ ಬಂತಂದ್ರ ಅದ್ರೊಳಗ 20% ನಿಮಗಂತಿರ್ಲಿ ಒಟ್ಟ ಹಿಂಗ 20 or 25% ನೀವು ಅವ್ರ ಕಡೆ 10 ಲಕ್ಷ ತಗೋರಿ
ಕಂಪನ್ಸೇಷನ್ 5 ಲಕ್ಷ ತಗೋರಿ ಎಷ್ಟ ತಗೋರಿ ನೀವು ಡಿಸೈಡ್ ಮಾಡ್ರಿ, ನನಗೇನು ಅದ್ರ ಬಗ್ಗೆ ಇಲ್ಲ. ಅದ್ರ ನೀವು 25% 20% ಏನಿರುತ್ತೆ ನೀವು ತಗೊಂಡ್ಬಿಡ್ರಿ ಹಿಂಗ್ ಬೇಸಿಕಲಿ ಒಟ್ಟ, ಅಥವಾ 30% ಗೊತ್ತಿದ್ರು ಇಟ್ಕೋರಿ. ಕಂಪನ್ಸೇಷನ್ ಹೆಚ್ಚಿಗೆ ಕೊಟ್ಬಿಟ್ರಿ ಒಟ್ ಏನಂದ್ರ ನಮಗೂ ಇನ್ಕಮ್ ಆದಂಗ ಆಗ್ಬೇಕಲ್ಲ, ಬ್ಯಾಂಕಿಂಗ್ ಸಿಸ್ಟಮ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪುಕ್ಷೇಟ್ನಾಗ ಖಾಲಿ ಪಿಲಿ. ನೀವು ವಿಚಾರ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಹೆಂಗದ ಅಂತ ಹೇಳಿ. ನಮಗೇನ್ ರೊಕ್ಕ ಮಾಡ್ಬೇಕಂತಿಲ್ಲ, ಒಟ್ ನಮಗ ಎಲ್ಲಾರು ಪಟ್ರಿ ಮೇಲೆ ಇರ್ಬೇಕು, ನಮಗ ಅದು ಇಂಪಾರ್ಟೆಂಟ್. ಆಮೇಲೆ ನಮ್ ರೊಕ್ಕ ಬೇರೆ ಹೊಡಿಬಾರ್ದು ಸುಮ್ನೆ ರೂಲ್ಸ್ ಹಚ್ಚಿ ಖಾಲಿ ಪಿಲಿ. ಆಮೇಲೆ ಪ್ರೆಷರ್ ಹಾಕ್ಬಾರ್ದು, ಪ್ರೈವೇಟ್ ಹೆಸರು ಇಟ್ಕೊಂಡ್ ಮಾಡಿದೆ, ಕಳ್ಳ ವ್ಯವಹಾರ ಮಾಡಿದೆ ಅಂತ ಮಾಡಂಗಿಲ್ಲ ಹಿಂಗ. ಸೊ ಹಿಂಗದರಿ ಮಾಡಿ ಇವತ್ತು ಬೆಟ್ಟಾಗಿ ಅವು 2 ಕೇಸ್ ಮಾಡ್ಕೊಂಡು ಅವ್ರ ಡಿಸ್ಕಷನ್ ಮಾಡ್ಕೊಂಡು ನೀವು ಡಿಸ್ಕಷನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಾಳೆ ನಾ ಜಿಗದ್ ಬಿಡ್ತೀನಿ. ಜಿಗದ್ ಇಬ್ರು ನಾವು ಫಾಲೋ ಅಪ್ ಮಾಡ್ಕೋತಿರೋನ್ರಿ ಒಟ್ಟು ಹಿಂಗ. ನೀವು MS ಪಾಟೀಲ್ ಅವ್ರ ಜೋಡಿ ಫೇಸ್ ಟು ಫೇಸ್ ಡಿಸ್ಕಷನ್ ಮಾಡ್ರಿ. ಅಂದ್ರೆ MS ಪಾಟೀಲ್ ಅವ್ರ ಜೋಡಿ ಫೋನ್ ಮಾತಾಡೋದಷ್ಟು ನನಗೆ ಕರೆಕ್ಟ್ ಅನ್ಸಂಗಿಲ್ಲ. ಎದ್ರ ಬದ್ರ ಸೀನಿಯರ್ ಆಗ್ತಾರಲ್ಲ, ನೀವಾದ್ರೆ ನಮ್ಮ ಏಜ್ ವರ್ಗ ಇದ್ರ ಆಗ್ತೀರಿ ನಡೀತದ. ಅವ್ರು ಸ್ವಲ್ಪ ಸೀನಿಯರ್ ಆಗ್ತಾರೆ, ಸ್ವಲ್ಪ ಅದು ಫೇಸ್ ಟು ಫೇಸ್ ಇದ್ರೂ ಸ್ವಲ್ಪ ಚಲೋ ಇರ್ತದೆ ಬಾಂಧವ್ಯ ಬಾಂಡಿಂಗ್. ಫೋನ್ ಆದ್ರೆ ಏನಾಗ್ತದ, ಒಮ್ಮೆ ನೆಟ್ವರ್ಕ್ ಕರೆಕ್ಟ್ ಆಗಿ ಕೆಲಸಂಗಿಲ್ಲ, ಮತ್ತ ಅವು ಸುಮ್ಮನೆ ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗಿ ಇದಾಗ್ಬಾರ್ದು ಅಂತ ಹಿಂಗ. ನೀವಾದ್ರೆ ಅಡ್ಜಸ್ಟ್ಮೆಂಟ್ ಇರ್ತದ, ಯಾಕಂದ್ರೆ ಸೇಮ್ ವರ್ಗಿದವ್ರು ಆಗ್ತಲ್ಲ ಹೆಚ್ಚು ಕಡಿಮೆ, ಒಂದು ಭಾಳ ಅಂದ್ರೆ ಒಂದು 15 years ಡಿಫ್ರೆನ್ಸ್. ಅವರು ಸ್ವಲ್ಪ ಸೂಪರ್ ಸೀನಿಯರ್ ನಮಗೆ ಹಿಂಗ ಬೇಸಿಕಲಿ. ಅಂದ್ರೆ ಜಡ್ಜ್ ಅಂತಲ್ಲ, ಇನ್ ಟರ್ಮ್ಸ್ ಆಫ್ ಏಜ್ ಹಂಗ ಹೇಳಿರ್ತೀನಿ. ಅವ್ರ ಟೈಮ್ ಫ್ರೀಕ್ವೆನ್ಸಿ ಎಲ್ಲ ಮ್ಯಾಟರ್ ಆಗ್ತದಲ್ಲ ಹಿಂಗ ಬೇಸಿಕಲಿ. ಒಟ್ಟ ಅವ್ರಂದಾರ ನೀವು ಫೋನ್ ಮಾಡ್ರಿ ಅಂತಂದಾರ, ದಟ್ ಇಸ್ ಫೈನ್. ಭಾರಿ ಇಂಪಾರ್ಟೆಂಟ್ ಏನ್ರಿ ಕ್ರೂಷಿಯಲ್ ಇತ್ತಪ್ಪ ಅಂದ್ರೆ ಫೋನ್ ಮಾಡೋದು, ಇಲ್ಲಪ್ಪ ಬಂದ್ಬಿಟ್ಟು ಡಿಸ್ಕಷನ್ ಮಾಡೋದು ಬಂದ್ ಹಿಂಗ. ಓಕೆ ಫೈನ್ ರೀ, ಅಷ್ಟು ಮಾಡೋಣ. ಈಗ 2 ಗಂಟೆ ನಾನು ಬರ್ತೀನಿ. ಅವ್ರನ್ನೊಬ್ರು ಕರ್ಸಿದ್ರೆ ನೀವು 12ಕ್ಕೆ ಹೋಗೋದಾದ್ರೆ ಅವ್ರೊಬ್ರು ನೀವು ಇದ್ದಾಗ ಇದ್ರೆ ಭಾಳ ಚಲೋ ಆಗ್ತಿತ್ರಿ ನಮಗ. ಸುನಿಲ್ ಹ್ಞೂನ್ರಿ, ಅವ ಮಂಗಳೂರ್ನಾಗ ಡೇಟ್ ಕನ್ಫರ್ಮ್ ಮಾಡ್ಕೊಂಡು ಅವ್ರು ಮೀಟ್ ಆಗೋ ಡೇಟಿಗೆ ಬರ್ರಿ ಅಂತ ಹೇಳಿದ್ವಿ. ಕರೆಕ್ಟ್, ಅದ ಡಿಸ್ಕಷನ್ ಮಾಡಿದ್ದೆ. ಅವ್ರು ಭಾರಿ ಶಾಣೆ ಅದಾರ ಅವ್ರ ಮಂದಿ. ಈಗ ನಾ ಅದ ವಿಚಾರ ಮಾಡ್ಲಿಕತ್ತಿದ್ದೆ, ಅದ ಶ್ಯೂರಿಟಿ ಅಂತ ನಾವ್ ತಗೋಬೇಕಲ್ರಿ. ಈಗ 4 ತಿಂಗಳ ತನಕ ಡ್ಯೂರೇಷನ್ 3 months ಅಂತ ಕೊಟ್ಟಿವಿ. ಹಿಂಗ ಯಾರು ಕೊಡಂಗಿಲ್ಲ ಆಕ್ಚುಲಿ, ಕಳ್ಳದವ್ರಿಗ ಮಂದಿದವ್ರಿಗ ಕೊಡಂಗಿಲ್ಲ. ನೀವು ಥಿಂಕ್, ನಾ ಅಲ್ಲಿ ಮೀಟಿಂಗ್ ನಾವಿಬ್ರು ಬಂದ್ ಅಲ್ಲಿ ಡಿಸ್ಕಷನ್ ಮಾಡ್ಬೇಕಂತ ನೋಟ್ ಮಾಡಿನ ತಲ್ಯಾಗ ಆಕ್ಚುಲಿ. ಅಂದ್ರ ನೀವು ಶ್ಯೂರಿಟಿ ಬಗ್ಗೆನೂ ವಿಚಾರ ಮಾಡಿ ಇಟ್ಕೊಂಡ್ಬಿಡ್ರಿ. ಎಂದ್ ಬರ್ತಾನಲ್ಲ ನೀವ ತಗೊಂಡ್ಬಿಡ್ರಿ ವಿಚಾರ ಕ್ಯಾಲ್ಕುಲೇಷನ್ ಮಾಡಿ, ಸಮಾಜದಾಗ ಹೆಂಗ ಶ್ಯೂರಿಟಿ ನಾವ ತಗೊಂತೀವ್ರಿ. ಶ್ಯೂರಿಟಿ ಆದ್ರ ಬಟ್ ಅದನ್ನ ನೀವು ಫೈನಲ್ ಮಾಡ್ಬೇಕ್ರಿ ನೀವು. ಆಮೇಲೆ ನಾವು ಲೀಗಲ್ ಆಗಿ ಪ್ರೊಸೀಜರ್ ಮಾಡವತ್ತೆ ನೀವು ನಮ್ ಫ್ರೆಂಡ್ ನೋಡ್ರಿ ನೋಡ್ಕೊಂಡ್ ಮಾಡ್ರಿ ಅಂತ ಅನ್ನಂಗಿಲ್ರಿ. ಲಾ ಏನೈತಿ, ಲಾ ಏನ್ ಹೇಳ್ತೈತಿ, ನಿಮಗ್ ನ್ಯಾಯ ಕೊಡ್ಸಕ್ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಿರ್ತೀವ್ರಿ. ನಾವಾಗೆಲ್ಲ ಎಮೋಷನ್ಸ್ ಗಳು ಇವೆಲ್ಲ ನೋಡಂಗಿಲ್ಲ. ಲಾಗ್ ಇಂಪಾರ್ಟೆಂಟ್, ಯಾವತ್ತು ಈ ಎಮೋಷನ್ಸ್ ಗಳು ಯೂಸ್ ಆಗಲ್ಲ, ಓನ್ಲಿ ಸಾಕ್ಷಿಗಳು. ಹೌದು ಕರೆಕ್ಟ್. ಈಗ ನಂದ್ ಕೇಸ್ ಕೋರ್ಟಿಗ್ರಿ ಇನ್ನೂ ಒಂದ್ ನಿಮ್ಗೆ ಇನ್ನೊಂದ್ ಹೇಳ್ತ ನೋಡ್ರಿ, ಕೋರ್ಟಿಗೆ ಬೇಕಾಗಿರೋದು ಸತ್ಯಕ್ಕಿಂತ ಸಾಕ್ಷಿ. ನಿನ್ನೆ ಹೇಳಿರ್ಬೋದ ನಿಮ್ಗ, ನಾವ್ ಏನೇ ಹೇಳಿದ್ರು ಕೋರ್ಟ್ ಕೇಳಲ್ಲ, ನಾವ್ ಏನೇ ಹೇಳಿದ್ರು ಯಾವ ಅಧಿಕಾರಿಗಳು ಕೇಳಲ್ಲ. ನಿನ್ನ ಹತ್ರ ಸಾಕ್ಷಿ ಅದ, ಬಂದ್ ಮಾತಾಡು, ನಿನ್ಗೆ ನ್ಯಾಯ ಕೊಡಿಸ್ತೀನಿ. ನಿನ್ನ ಹತ್ರ ಸಾಕ್ಷಿ ಇಲ್ಲ ಅಂದ್ರೆ ಬರಕ್ ಹೋಗ್ಬಾರ್ದಂತದ್ರಿ ಕೋರ್ಟ್ ಅಲ್ಲಿ ಯಾವ್ದೇ ಅಧಿಕಾರಿಗಳಾಗ್ಲಿ. ಫೈನ್ ಫೈನ್. ಈಗ ಇನ್ನೊಂದ್ ಹೇಳ್ತೀನಿ, ಹಂಗಾಗಿ ಇವನ್ ಕೇಸ್ ನೋಡ್ರಿ. ಈಗ ಸುನೀಲ್ ಕೇಸ್ ಅದಲ್ರಿ, ಸುನೀಲ್ ಕೇಸ್ ಅವ್ರ ಮಂದಿದವರು ಈಗ ಮೀಟಿಂಗ್ ಶೆಡ್ಯೂಲ್ ಮಾಡಿ ಪಾರಾಗ್ಯಾರ ಅವ್ರ ಮಂದಿ. 18ನೇ ತಾರೀಕು ನಾ ಬರ್ಲಿಲ್ಲ ಅಂದ್ರೆ ಅವ್ರು ಬರ್ಬೇಕ. ನನ್ ಕಡ್ಲಿ ಏನ್ ಪೆಂಡಿಂಗ್ ಇತ್ತು ಅಂತ ತಿಳ್ಕೊರಿ. ಸೇ ಫಾರ್ ಎಕ್ಸಾಂಪಲ್ ಸಿಗ್ನೇಚರ್ ಅಂತ ತಿಳ್ಕೊರಿ. ಅಂದ್ರೆ ನಿಮ್ದು ಸಾಫ್ಟ್ ಕಾಪಿ ಅಂತ ಹೆಂಗಾದ್ರು ಕಳ್ಸಿರ್ತೀರಿ, ಮಾತಂತೂ ಆಡಿರ್ತೀವಿ ನಾವು ಬಂದ್ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರು ಸಿಗ್ನೇಚರ್ ಫಾರ್ಮಾಲಿಟೀಸ್. ನಮಗ್ ಮೇನ್ ಅಂದ್ರೆ ರೊಕ್ಕ ಬರ್ಬೇಕು ನಮಗ. ಇದು 20ನೇ ತಾರೀಕಿಗೆ ಅದು. ಆಮೇಲೆ ಶ್ಯೂರಿಟಿ ಸಂಬಂಧ ಏನಿರ್ತದಲ್ಲ, ನೀವು ಸ್ವಲ್ಪ ವಿಚಾರ ಮಾಡಿ ಇಟ್ಕೋರಿ. ಯೂಶುವಲಿ ಈಗ ಇಷ್ಟು ಅಮೌಂಟಿಗೆ ಹೆಂಗ್ ಕೊಡ್ತಾರ, ಹೆಂಗ ಬ್ಯಾಂಕ್ ಇಟ್ಕೊಂಡ್ಬಿಡ್ರಿ. ಅವ ಬರ್ತಾನಲ್ಲ, ನೀವು ಬಂದಾಗ ಅವ್ನ ಜೊತೆ ಅಲ್ಲೇ ಡೈರೆಕ್ಟ್ ಮಾತಾಡ್ಕೊಂಡು ಅಲ್ಲೇ ಪೇಪರ್ ವರ್ಕ್ ರೆಡಿ ಮಾಡ್ಕೊಂಡ್ಬಿಡ್ರಿ. ಅದ್ರ ಕೇಸ್ನಾಗು ಡಿಸ್ಕಷನ್ ಮಾಡಿ ಆಗಿಂದಾಗ ನಾವ್ ಅಲ್ಲೇ ಕೋರ್ಟ್ ಕಟ್ಕೊಂಡೋಗಿ ಅಲ್ಲೇ ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಸ್ಕೊಂಡ್ಬಿಡ್ತೀನಿ. ಹ್ಞೂ ಅಂದ್ಬಿಟ್ರೆ ಅವ್ರು ನೀವು ಮಾಡ್ಸ್ಕೊಂಡ್ಬಿಡ್ರಿ ಅಂತ ನೀವ್ ಹೇಳಿದ್ರೆ ಆಚೆ. ನಾವು ಹೇಳ್ಬೇಕಾಗತ್ತೆ ಬೇರೆ. ನಿಮಗೆ ಅದು ಫ್ರೀ ಹ್ಯಾಂಡ್ ಕೊಟ್ಟಿನ ತಗೋರಿ. ನಮಗೇನು ನಮ್ಮ ಪ್ರಾಪರ್ಟಿ ಗಿಪರ್ಟಿ ಬೇಕಂತಿಲ್ಲ. ನನಗೆ ರೊಕ್ಕದ್ನಾಗ ವ್ಯವಹಾರನಾಗ ರೊಕ್ಕ ಬೇಕಂತ ಕೂತೀನಿ ಅಷ್ಟೇ, ಮತ್ತೇನಿಲ್ಲ. ನೀವು ಫ್ರೀ ಹ್ಯಾಂಡ್ ಕೊಟ್ರೆ ನಮ್ದು ರೂಲ್ ಇರ್ತೈತಿ. ನಾವು ನಮ್ ಧರ್ಮ ನಾವ್ ನಿಮ್ಗೆ ಹೇಳ್ಬೇಕಾಗಿದ್ದು. ನಾವ್ ಏನೇ ಮಾಡಿದ್ರೆ ಅದನ್ನ ನಾವ್ ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು, ಹೇಳ್ತೀರಿ. ಅದ್ರ ಸರಿ ತಪ್ಪ ನೀವು ಬ್ಯಾಡ ಅನ್ನಕ್ ನಿಮ್ಗಿಂತ ನಾವೇ ತಗೊಳಕ್ಕಿಂತ ನಿಮ್ನ ಒಂದ್ ಮಾತು ಕೇಳಿ ತಗೊಳ್ಳೋ ನಮ್ ಧರ್ಮ ಅದು. ಕರೆಕ್ಟ್.